ಎಲ್ರಿಗೂ ನಮಸ್ಕಾರ. ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಸುವರ್ಣ ಸಂಭ್ರಮದಲ್ಲಿ ಸ್ವಾಸ್ಥ್ಯ ಸಮಾಜಕ್ಕೆ ಮಹಿಳೆಯರ ಪಾತ್ರ, ಅದಕ್ಕೆ ಮಾತಾಡಲಿಕ್ಕೊಬ್ಬ ಪುರುಷ. ಹಾಗಾಗಿ ನನ್ನನ್ನು ಭಾಳ ಪ್ರೀತಿಯಿಂದ ಕರೆದಿದ್ದಾರೆ. ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರೇ ಇದ್ದಾರೆ. ಕೆಲವು ಸರ್ತಿ ಮಾತೆಯರು ಎಂಬ ಹೆಸರು ಬರೋದು ಯಾಕಂದರೆ ಮಾತಾಡೋದು ಜಾಸ್ತಿ ಅಂತ. ಇಲ್ಲಿ ಆ ಸಮಸ್ಯೆ ಇಲ್ಲ, ಬಹಳ ಚೆನ್ನಾಗಿ ಕೂತಿದ್ದೀರಿ. ನನಗೆ ಕೊಟ್ಟ ಸಬ್ಜೆಕ್ಟಿಗೆ ಹತ್ತಿರ ಆಗುವ ಹಾಗೆ, ನಾನೇನು ದೊಡ್ಡ ಜನ ಅಲ್ಲ, ನನ್ನನ್ನು ಇಲ್ಲಿ ಕರೆಯುವಾಗ ನನ್ನ ಮಾರ್ಕ್ ಕೇಳಲಿಲ್ಲ. ನಾನೊಬ್ಬ ಅತ್ಯಂತ ಚಿಕ್ಕ ಸರ್ಕಾರಿ ಪ್ರೈಮರಿ ಶಾಲೆಯ ಅಧ್ಯಾಪಕ. ಮಾರ್ಕ್ ನೋಡಿದರೆ ನನಗೆ 10ನಲ್ಲಿ ಗಣಿತದಲ್ಲಿ ಪ್ರಿಪರೇಟ್ರಿಯಲ್ಲಿ 100ರಲ್ಲಿ 4 ನೋಡಿ. 4ಕ್ಕೂ ಚಪ್ಪಾಳೆ ಹೊಡಿತೀರಿ ನೀವು. ಹಾಗಾಗಿ ಭಯಂಕರ ದೊಡ್ಡ ಜನ ಅಂತ ಏನು ಗ್ರಹಿಸಬೇಡಿ. ಒಳ್ಳೆ ತಿಂಡಿಯ ವ್ಯವಸ್ಥೆ ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ ಎಲ್ರಿಗೂ ತಿಂಡಿ ಆಗಿದೆ. ಅದು ಒಣಸ್ಸು, ಇನ್ನು ಮನಸ್ಸು. ಇನ್ನು ಯಾರು ಮಧ್ಯದಲ್ಲಿ ಎದ್ದೋಗ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಕೆಲವು ಸರ್ತಿ ಹಾಗೆ ಆಗ್ತದೆ. ಮೊನ್ನೆ ಒಂದು ನಾಗರ ಪಂಚಮಿಗೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅರ್ಧ ಕಾರ್ಯಕ್ರಮ ಆಗುವಾಗ ಮಧ್ಯದಿಂದ ಒಂದು 200 ಜನ ಬೋಡ್ಕ ಇದ್ದರು. ನನಗಾಯಿತು, ನಾಗರ ಪಂಚಮಿ ಅಲ್ವಾ, ಕಾಳಿಂಗ ಸರ್ಪವೇ ಬಂದಿರ್ಬೋದು ಅಂತ. ಮತ್ತೆ ನೋಡುವಾಗ ಗೊತ್ತಾಯಿತು, ಬಫೆ ಹತ್ರ ಉಪ್ಪಿನಕಾಯಿ ಇಟ್ಟದ್ದಷ್ಟೇ, ಸಾರಿಗೆ ಮತ್ತೆ ಒಗ್ಗರಣೆ ಹಾಕಬೇಕಷ್ಟೇ. ಒಂದು ಎದ್ದು ನಿಂತು ಹೋಗಿ ಲೈನ್ ನಿಂತ ಅವಸ್ಥೆ ನೋಡಿದರೆ 3 ತಿಂಗಳಿಂದ ಊಟ ಮಾಡಲಿಲ್ಲ, ಗ್ರಹಿಸಬೇಕು. ಇಲ್ಲಿ ಮಧ್ಯದಿಂದ ಎದ್ದು ಹೋಗುವ ಆ ಪರಿಸ್ಥಿತಿ ಏನಿಲ್ಲ. ತೀರಾ ಅನಿವಾರ್ಯ ಇದ್ದರೆ ಮೊಬೈಲ್ ಉಪಯೋಗಿಸಿ, ಇಲ್ಲದಿದ್ದರೆ ಯಾಕೆಂತ ಹೇಳಿದ್ರೆ ನಾವೆಲ್ಲ ತಲೆ ಎತ್ತಿ ನಡೆಯುವಂಥ ಒಂದು ಕೆಲಸವನ್ನು ಮಹಿಳೆಯರು ಮಾಡಿ ತೋರಿಸಿದ್ದೀರಿ. ತಲೆ ಎತ್ತಿ ನಡಿಬೇಕು. ನೋಡಿ, ಮಹಿಳಾ ವಿವಿಧೋದ್ದೇಶ, ಮಧ್ಯದಲ್ಲಿ ಪುರುಷರ ವಿಷಯ ಸಹ ಹೇಳ್ತೇನೆ ನಾನು. ಯಾಕೆಂತ ಹೇಳಿದರೆ ಸ್ವಾಸ್ಥ್ಯ ಸಮಾಜಕ್ಕೆ ಮಹಿಳೆಯರ ಕೊಡುಗೆ. ಒಂದು ಶಾಲೆಯಲ್ಲಿ ಮಾಸ್ಟರ್ ಇದ್ರಂತೆ. ದಡ್ಡ ಮಕ್ಕಳನ್ನೊಂದು ಗ್ರೂಪು, ಅದು ಕೆಲವು ಶಾಲೆಯಲ್ಲಿ ಒಂದು ಕ್ರಮ ಉಂಟು. ದಡ್ಡರನ್ನು ಒಂದು ಗುಂಪು ಮಾಡೋದು, ಬುದ್ಧಿವಂತರನ್ನೊಂದು ಗುಂಪು ಮಾಡೋದು. ಕೆಲವು ಕ್ಲಾಸಲ್ಲಿ ಸೆಕ್ಷನ್ನೇ ಹಾಗೆ ಮಾಡ್ತಾರೆ. ಯಾಕಂದರೆ ಆ ಬುದ್ಧಿವಂತ ಮಕ್ಕಳಿಗೆ ದೊಡ್ಡ ಪ್ರೆಷರ್ ಹಾಕಿ ಕಲಿಸಬೇಕಾಗಿಲ್ಲ, ಅದು ಹೇಗಿದ್ದರೂ ಸಹ. ನನ್ನಂಥ ಎಡ್ಡರಿಗೆ ಬೇರೆ ಸೆಕ್ಷನ್ ಮಾಡ್ತಾರೆ. 2 ಇಡ್ಲಿ ಬಡಿಸಿದ್ದೇನೆ, 2 ತಿಂದು ಮುಗಿಸಿದಿ, ಏನು ಉಳಿಯಿತು ವಿಠ್ಠಲ ಕೇಳಿದರೆ ನಾನು ಹೇಳ್ತಾ ಇದ್ದದ್ದು ಚಟ್ನಿ ಉಳಿಯಿತು ಅಂತ. 0 ಅಂತ ನಾನು ಹೇಳ್ತಾ ಇರಲಿಲ್ಲ. ಹಾಗಾಗಿ 2 ಗುಂಪು ಮಾಡಿದರು, ಬುದ್ಧಿವಂತರು ಮತ್ತು ಇವರು ಸೇರಿ ಭಾರತದ ಮ್ಯಾಪನ್ನು ಕಂಪ್ಲೀಟ್ ಹರಿದಾಕಿದ್ರಂತೆ. ಭಾರತದ ಮ್ಯಾಪ್ ಹರಿದಾಕಿ ಹೇಳಿದರು, ಆದಷ್ಟು ಬೇಗ ಇದನ್ನು ಜೋಡಿಸಿಕೊಡಬೇಕು. ಈ ಮಾರ್ಕ್ ಇರುವ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಗಡಿ ಪ್ರದೇಶ ಹುಡುಕ್ತಾ ಇದ್ದಾರೆ. ಕೇರಳ ಎಲ್ಲಿುಂಟು, ಮಹಾರಾಷ್ಟ್ರ ಎಲ್ಲಿುಂಟು, ತಮಿಳುನಾಡು ಎಲ್ಲಿುಂಟು. ಈ ಉಳಿದ ದಡ್ಡರ ಗುಂಪಿನವರು ಬೇಗ ಜೋಡಿಸಿದಂದು ಕೊಟ್ಟರು. ಮಾಸ್ಟ್ರಿಗೆ ಆಶ್ಚರ್ಯ ಆಯಿತು. ಅಲ್ಲ ಪುಣ್ಯಾತ್ಮ, ನಿಮಗೆ ಸಮಾಜದಲ್ಲಿ ಮಾರ್ಕ್ ಇಲ್ಲ, ಬರೇ ದಡ್ಡರು, ಇಷ್ಟು ಬೇಗ ಭಾರತದ ಮ್ಯಾಪನ್ನು ಹೇಗೆ ಜೋಡಿಸಿದಂದ್ರಿ ಅಂತ. ಅಷ್ಟೊತ್ತಿಗೆ ಅವರ ಲೀಡರ್ ಹೇಳಿದಂತೆ, ಸರ್ ನೀವು ಹೇಳಿದ್ರಲ್ಲಿ ಗಡಿಯೆಲ್ಲ ನಮಗೆ ಪಕ್ಕ ಗೊತ್ತಾಗಲಿಲ್ಲ, ನೀವು ಹರಿದು ಹಾಕಿದ ಮ್ಯಾಪಿನ ಆಚೆ ಬದಿಯಲ್ಲಿ ಒಂದು ಮಹಿಳೆಯ ಚಿತ್ರ ಇತ್ತು ಸರ್.
ಆ ಮಹಿಳೆಯ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಸೇರಿಸಿ ಬರುವಾಗ ಈ ಬಡೆಯಲ್ಲಿ ಭಾರತ ತನ್ನಷ್ಟಕ್ಕೆ ಪೂರ್ತಿಯಾಗಿತ್ತು. ಹಾಗಾಗಿ ಸಮಾಜದಲ್ಲಿ ಮಹಿಳೆಯ ಸ್ಥಾನ ಒಂದು ಕಾಲ ಇತ್ತು ನಮಗೆ, ಹಟ್ಟಿಯಲ್ಲಿ ಹೆಣ್ಣು ಹುಟ್ಟಬೇಕು, ಮನೆಯಲ್ಲಿ ಗಂಡು ಹುಟ್ಟಬೇಕು ಅಂತ. ಹುಡುಗಿಯಾದರೆ ಟೆನ್ಷನ್. ಈಗ ಅಲ್ಲ, ಈಗ ಆ ಕಾಲ ಹೋಗಿದೆ. ಈಗ ಹುಡುಗಿ ಆದರೆ ಟೆನ್ಷನ್ ಇಲ್ಲ, ಟೆನ್ಸನ್ನಿಗೆ ಸಮ ಅಂತ. ಅದನ್ನು ನೀವು ಸಾಬೀತು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಸಮಾಜದ ಸ್ವಾಸ್ಥ್ಯದಲ್ಲಿ ವಿವಿಧ ಪಾತ್ರಗಳನ್ನು ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ನಿಮಿಷದಿಂ ನಿಮಿಷಕ್ಕೆ, ದಿವಸದಿಂ ದಿವಸಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು, ನಿಯಮಗಳ ರೂಪಿಸುವ ಅಧಿಕಾರಿ ಮೇಲಿಹನು, ಸವೆಸು ನೀ ಜೀವನವ ಮಂಕುತಿಮ್ಮ. ಅದರಲ್ಲಿ ಹೆಂಗಸರಿಗೆ ಏನು ಅಂತ ಹೇಳಿದರೆ, ಮಗಳಾಗಿ, ಸೊಸೆಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ ಹದವರಿತು ಅಭಿನಯಿಸುವ ಆಯಾಯ ಪಾತ್ರಗಳ ಬೇರೆ ಬೇರೆ ಪಾತ್ರಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಹೆಂಗಸರ ಪಾತ್ರ ಭಾರಿ ದೊಡ್ಡದು. ಈ ಎಲ್ಲ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಅದು ನಮ್ಮ ಜೀವನದ ವಿವಿಧ ಉದ್ದೇಶ. ಅದಕ್ಕೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ, ಮನವನ ಆಳುವುದು ಹಠದ ಮಗುವನ ಆಳುವನ ಎದಿ, ಇನಿತಿನಿತು ಸವಿ ಉಣಿಸು ಸವಿಕತೆಗಳಿಂದ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿಂದ, ಹಿನಿತಿತ್ತು ಸಲಹಿನಿತ ಮಂಕುತಿಮ್ಮ. ನಮ್ಮ ಮನಸ್ಸಿನ ಸ್ವಾಸ್ಥ್ಯ ಮೊದಲು ಸರಿಯಾಗಬೇಕು. ಜೀವನದಲ್ಲಿ ಒಂದು ಒಣಸ್ಸು ಹಾಳಾದರೆ ಫುಡ್ ಪಾಯ್ಸನ್ ಆಗ್ತದೆ, ಮನಸ್ಸು ಹಾಳಾದರೆ ಇಡೀ ಜೀವನ ಹೋಗ್ತದೆ, ಇಡೀ ಕುಟುಂಬ ಹೋಗ್ತದೆ. ಹಾಗಾಗಿ ಕುಟುಂಬ ವ್ಯವಸ್ಥೆಯನ್ನು ಹತೋಟಿಯಲ್ಲಿಡುವಂಥ ಒಂದು ಸ್ತ್ರೀಯಲ್ಲಿ ಅದರಲ್ಲೂ ಡಬ್ಬಲ್ ಡ್ಯೂಟಿ ಮಾಡುವ. ಹಗಲು ಸಂಪಾದನೆಗೆ ಬೇರೆ ಕಡೆ ಹೋಗೋದು, ಸಂಜೆ ಒಂದು ವಾಪಸ್ಸು ಸಂಸಾರವನ್ನು ನೋಡುವುದು. ಈ ಡಬ್ಬಲ್ ಡ್ಯೂಟಿ ಮಾಡುವ ಸ್ತ್ರೀಯರಿಗೆ ಅದಕ್ಕೆ ಹೇಳಿದ್ದು ದುರ್ಗಾಶಕ್ತಿಯನ್ನು ಅವರಲ್ಲಿ ನೋಡಬೇಕು. ಯಾಕೆ ಅಂತ ಹೇಳಿದರೆ, ಮನೆಯಲ್ಲಿ ಅವರ ಕ್ಷಮಯ ಧರಿತ್ರಿ. ಅಂದರೆ ಕೆಲವು ಸರ್ತಿ ನಮ್ಮ ಸ್ವಾಸ್ಥ್ಯಕ್ಕೆ ತೊಂದರೆ ಆಗೋದು ಯಾವುದು ಅಂತ ಹೇಳಿದರೆ, ಒಂದು ನಮ್ಮ ಕುಟುಂಬವನ್ನು ಬೇರೆ ಕುಟುಂಬದವರೊಟ್ಟಿಗೆ ಕಂಪೇರ್ ಮಾಡೋದು, ಇನ್ನೊಂದು ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳೊಟ್ಟಿಗೆ ಕಾಂಪಿಟಿಷನ್ಗೆ ರೆಡಿ ಮಾಡೋದು. ಇದರಿಂದ ಸ್ವಲ್ಪ ನಮ್ಮ ಮನಸ್ಸಿಗೆ ಕಿರಿಕಿರಿ ಆಗ್ತದೆ. ಯಾಕೆಂತ ಹೇಳಿದರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಅಂತ ಹೇಳಿದೆ. ನಮ್ಮ ಮನಸ್ಸಿಗೆ ನೀವು ಒಂದು ಮರದಲ್ಲಿ 100 ಕಾಗೆ ಇದ್ದರೆ 100 ಕಲ್ಲು ಬಿಸಾಡೋದಿಲ್ಲ, ಒಂದೇ ಕಲ್ಲು ಬಿಸಾಡೋದು. ಕೆಲವು ಸರ್ತಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ನಮ್ಮ ಮನೆಯ ಫ್ಯಾಮಿಲಿ, ಈಗ ಭಾರತವನ್ನು ವಿಶ್ವಗುರು ಅಂತ ಕರೆದದೆಂತಕ್ಕೆ? ಲೋಕಾಯುಕ್ತ ದಾಳಿಯಾಗಿ ತಿಮಿಂಗಿಲ್ಲ ಒಳಗಾಕಿದ್ದಕ್ಕ ಅಲ್ಲ, ರಸ್ತೆಯಲ್ಲಿ ಗುಂಡಿ ಜಾಸ್ತಿ ಇದ್ದದ್ದಕ್ಕ ಅಲ್ಲ, ಚಿಕ್ಕ ಚಿಕ್ಕ ಪ್ರಾಯದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಡ್ರಗ್ಸ್, ಗಾಂಜಾ ಆದದ್ದಕ್ಕ ಅಲ್ಲ. ಅತ್ಯಂತ ಒಳ್ಳೆ ಕೌಟುಂಬಿಕ ವ್ಯವಸ್ಥೆ ಇರುವಂಥ ದೇಶ ಇದ್ದರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಹೇಳಿದ್ರು. ಈ ಕುಟುಂಬ ವ್ಯವಸ್ಥೆಯ ಮೂಲವೇ ಹೆಂಗಸು. ಮಂಟಪದಲ್ಲಿ ಹಿಂದೆ ಇದ್ದರೂ ಅದಕ್ಕೆ ಅರ್ಥ ಉಂಟು ಬಂಧುಗಳೇ. ಮದುವೆ ಆಗೋದ್ರ ಮೊದಲು ಯಾವುದೇ ತಲೆಬಿಸಿ ಇರುವುದಿಲ್ಲ ಅಂತ ಲೆಕ್ಕ. ಕೆಲವರಿಗೆ ಮದುವೆ ಆಗದಿರುವುದೇ ತಲೆಬಿಸಿ, ಅದು ಬೇರೆ ವಿಷಯ. ಮದುವೆಗಿಂತ ಮೊದಲಿನ ದಿನಗಳು ಬೇರೆ ನಮ್ಮ ಸ್ವಾಸ್ಥ್ಯ ಸಮಾಜದಲ್ಲಿ ಹೆಂಗಸರಿಗೆ, ಮದುವೆಯ ನಂತರದ ದಿನಗಳು ಬೇರೆ. ಮದುವೆ ಆಗುವಾಗ ಮನಸ್ಸಿನಲ್ಲಿ ಮೂಡಿದ ಪ್ರೀತಿ ಕ್ರಮೇಣ ಹೃದಯಕ್ಕೆ ಇಳಿಯುವಂಥದ್ದು ನಮ್ಮ ಕುಟುಂಬ ವ್ಯವಸ್ಥೆ ಅಂತ. ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋದರ ಮೊದಲು ರೋಡ್ ಸೈಡ್ ಬೈಕ್ ನಿಲ್ಲಿಸಿ ಹುಡುಗ ಮಾತಾಡ್ತಾನೆ. ಮಾತಾಡು ಚಿನ್ನು, ಮಾತಾಡಪ್ಪು ಪುಟ್ಟ ಮಾತಾಡು, ನಾನು ನಿನ್ನ ಅಪ್ಪು ಅಂತ ಕರೀಲ, ಅಮ್ಮಿ ಅಂತ ಕರೀಲ, ಪುಟ್ಟ ಅಂತ ಕರೀಲ. ಪ್ರೀತಿ ಸಹಜ. ಪ್ರೀತಿ ಜೋರಾಯಿತು, ಮದುವೆ ಮಾಡಿದರು. ಮದುವೆ ಮಾಡಿ 1 ವರ್ಷ ಆದಮೇಲೆ ಮಗು ಆಯಿತು.
ಮಗುವನ್ನು ಹಿಡ್ಕೊಂಡು ಅಮ್ಮ ಹೊರಗೆ ಬರುವಾಗ ಸಿಟ್ಔಟಲ್ಲಿ ನೀರು ಕಾಣದೆ ಬೊಡ್ಕ ಜಾರಿ ಬಿದ್ದರು. ಪುತ್ತೂರು ಆದರ್ಶಕ್ಕೆ ಕರ್ಕೊಂಡು ಹೋದರು. ಆದರ್ಶದಲ್ಲಿ ಡಾಕ್ಟ್ರ್ ಹೇಳಿದ್ರಂತೆ ತುಟಿ ಒಡೆದಿದೆ, ಹೊಲಿಬೇಕು ಅಂತ. ಅದಕ್ಕೆ ಗಂಡ ಹೇಳುದಂತೆ ಸಾಧ್ಯ ಇದ್ದರೆ ಎರಡನ್ನು ಸೇರಿಸಿ ಹೊಲಿಯಿರಿ, ಆ ನಮೂನೆ ಬಗಲು ಬರಲಿಲ್ಲ ಅಂತ. ಹಾಗಾದರೆ ಈ ಮೊದಲು ಬೈಕ್ ಸೈಡಿಗೆ ಹಾಕಿ ಅಮ್ಮಿ ಬೇಬಿ ಹೇಳಿದ್ದಂಥ ಸಾಬುಣ ಇಲ್ಲಿ ನಮ್ಮ ಜೀವನದಲ್ಲಿ ದೊಡ್ಡ ಒಂದು ಕುಟುಂಬದ ಬೇರು ಅಮ್ಮ. ಯಾಕೆ ಅಂತ ಹೇಳಿದರೆ, ಒಂದು ಅಮ್ಮನಿಗೆ ಮಗುವನ್ನು ಹೆರುವಾಗ 260 ಎಲುಬು ತುಂಡಾದಂಥ ನೋವಾಗ್ತದಂತೆ. ಆಮೇಲೆ ಆ ಅಮ್ಮ ಖುಷಿ ಪಡೋದು ಯಾವುದರಲ್ಲಿ? ಮಗುವಿನ ಬಾಲ್ಯದಲ್ಲಿ ಅಂತ. ನಡಿಲಿಕ್ಕೆ ಕಲಿಯುವಾಗ, ಆಚೆ ಈಚೆ ಹೋಗುವಾಗ ಅಯ್ಯೋ ಬಂಗಾರು ಪುಟ್ಟು ಚಿನ್ನು ಅಂತ ಹೇಳಿ ಅವರಲ್ಲಿ. ಅದಕ್ಕಿಂತ ಮೊದಲು ಅದೇ ನಾನು ಹೇಳಿದೆ, ಮೇಡಮ್ ಹೇಳಿದರು 9:30 ಗಂಟೆಗೆ ಶುರುವಾಗ್ತದೆ ಕಾರ್ಯಕ್ರಮ, ಸಾಧ್ಯವಿಲ್ಲ ಇದು ಮಹಿಳೆಯರ ವಿವಿಧೋದ್ದೇಶ ಸಂಘ. ಹೌದಾದರೆ ಮಿನಿಮಮ್ 3:15ರಿಂದ 1 ಗಂಟೆ ಇವತ್ತು ಡ್ರೆಸ್ಸಿಂಗಿಗೆ ಬೇಕು. ಇದೇ ಪುರುಷರ ವಿವಿಧೋದ್ದೇಶ ಇದ್ದರೆ 9:30ಗೆ ಫುಲ್ಲು ಇಡ್ಲಿ ಖಾಲಿ ಆಗ್ತಿತ್ತು. ಬೇಕದು, ಅದು ಬೇಕು. ನಾನು ಬೇಡ ಅಂತ ಹೇಳಿದ್ದಲ್ಲ, ನಾನು ಸಹ ಹೆಂಗಸನ್ನೇ ಮದುವೆ ಆದದ್ದು. ಹಾಗಾಗಿ ಅದು ಬೇಕು. ಆ ಸಂಸಾರದ ಇದರಲ್ಲಿ ಫಸ್ಟಿನ ದಿನಗಳು ಮಾತ್ರ ಮುಖ್ಯ ಅಲ್ಲ, ನಮ್ಮ ಮಾನಸಿಕ ಸ್ವಾಸ್ಥ್ಯ. ಬದುಕು ಜಟಕಾಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನವನ್ ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಲೆಕ್ಕಕ್ಕಿಂತ ಜಾಸ್ತಿ ನಾವು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವುದರಲ್ಲಿ ಸ್ವಲ್ಪ ಸ್ತ್ರೀಯರು ಮುಂದೆ. ಅದು ಕೆಟ್ಟದಲ್ಲ, ಅದು ಒಳ್ಳೆಯದೇ, ನಮ್ಮ ಸಂಸಾರಕ್ಕೆ ಬೇಕು. ಮಕ್ಕಳಿಗೇನೋ ಅವರಿಗೇನೋ. ಆದರೆ ಕೆಲವು ಸರ್ತಿ ಲೆಕ್ಕಕ್ಕಿಂತ ಹೆಚ್ಚು ನಾವು ಆಲೋಚನೆ ಮಾಡೋದು ಸುಮ್ಮನೆ ಅಂತ ಕಾಣ್ತದೆ. ಹೂವಲ್ಲಿ ಪುತ್ತೂರು ಬಸ್ ಸ್ಟ್ಯಾಂಡ್ ಹತ್ರ ಬಸ್ಸುಗಳು ನಿಲ್ಲುವ ಜಾಗದಲ್ಲಿ ಒಬ್ಬರು ನಿಂತುಕೊಂಡಿದ್ದರು. ನಿಂತುಕೊಂಡಿದ್ದಾಗ ಅವರ ಹತ್ರ ಒಬ್ಬರು ಬಂದು ಅಣ್ಣ ಟೈಮ್ ಎಷ್ಟು ಕೇಳಿದರು. ವಾಚ್ ಉಂಟು ಅವರಲ್ಲಿ, ಗಂಟೆ ಹೇಳಲಿಲ್ಲ. 10 ಸರ್ತಿ ಕೇಳಿದರು ಟೈಮ್ ಎಷ್ಟು ಅಂತ, ಗಂಟೆ ಹೇಳೋದಿಲ್ಲ ಪುಣ್ಯಾತ್ಮ. ಅದನ್ನು ನಮ್ಮ ಸುದ್ದಿ ಟಿ ವಿಯವರು ನೋಡ್ತಾ ಇದ್ದರು. ಅವರು ಹೋಗಿ ಕೇಳಿದರು, ಅಣ್ಣ ವಾಚ್ ಉಂಟು. ಅಷ್ಟು ಸರ್ತಿ ಗಂಟೆ ಕೇಳುವಾಗ ಯಾಕೆ ಹೇಳಿಲ್ಲ? ಅಷ್ಟೊತ್ತಿಗೆ ಅವರು ಹೇಳಿದ್ರಂತೆ, ನಾನು ಬೇಕು ಅಂತಲೇ ಹೇಳಿಲ್ಲ. ಅದ್ಯಾಕೆ? ಟೈಮ್ ಹೇಳಿದ ತಕ್ಷಣ ಹೆಸರು ಕೇಳ್ತಾನೆ, ಹೆಸರು ಕೇಳಿದ ತಕ್ಷಣ ಪರಿಚಯ ಆಗ್ತದೆ, ಪರಿಚಯ ಆದ ತಕ್ಷಣ ಫೋನ್ ನಂಬರ್ ಕೇಳ್ತಾನೆ. ನನ್ನ ಮನೆ ಇಲ್ಲೇ ಹತ್ತಿರ, ಮಾರ್ಕೆಟ್ ಹತ್ರ ಮೇಲೆ. ಇನ್ನೊಮ್ಮೆ ಪುತ್ತೂರಿಗೆ ಮಾರ್ಕೆಟಿಗೆ ಬಂದವ ಫೋನ್ ಮಾಡ್ತಾನೆ. ಫೋನ್ ಮಾಡಿದರೆ ಮಧ್ಯಾಹ್ನ ಮಾಡಿದರೆ ಊಟಕ್ಕೆ ಬರಲಿಕ್ಕೆ ಹೇಳಬೇಕು. ಊಟಕ್ಕೆ ಬಂದರೆ ಸಾಕ, ಮನೆಯಲ್ಲಿ ಬಡಿಸಬೇಕು. ಬಡಿಸಲಿಕ್ಕೆ ನನ್ನ ಮಗಳು ಒಬ್ಬಳೇ ಇರುವುದು. ಅವಳು ನೋಡಲಿಕ್ಕೆ ಸ್ವಲ್ಪ ಚೆಂದ ಇದ್ದಾಳೆ, ಇವನು ಸಹ ಚೆಂದ ಇದ್ದಾನೆ. ಅವಳು ಇವನಿಗೆ ಬಡಿಸಲಿಕ್ಕೆ ಬರೋದು, ಅವಳು ಇವನನ್ನು ನೋಡೋದು, ಇವು ಅವಳನ್ನು ನೋಡೋದು. ಒಂದು ವೇಳೆ ನನ್ನ ಮಗಳು ಇವನನ್ನೇ ಮದುವೆ ಆಗ್ತೇನೆ ಹೇಳಿದರೆ ಈ ವಾಚ್ ಇಲ್ಲದವನಿಗೆ ನಾನು ಯಾಕೆ ಹುಡುಕಿ ಕೊಡಬೇಕು? ಎಂಥ ಅವಸ್ಥೆ! ಇಷ್ಟೆಲ್ಲ ಥಿಂಕ್ ಮಾಡಿ ಕೆಲವು ಸರ್ತಿ ನಮ್ಮ ಮಾನಸಿಕ ಸ್ವಾಸ್ಥ್ಯ ಹಾಳಾಗ್ತದೆ. ಮತ್ತೊಂದು, ಮಗುವನ್ನು ಹಿರಿಯರಿಗೆ ಸಮಾಧಾನ ಸಿಗಲಿಕ್ಕೆ ದೇಗುಲ, ಮಗುವಿಗೆ ಸಮಾಧಾನ ಸಿಗಲಿಕ್ಕೆ ಜೋಗುಳ. ಇವತ್ತಿನ ಮಕ್ಕಳನ್ನು ದೊಡ್ಡದು ಮಾಡಿ ಇವತ್ತಿನ ಮಕ್ಕಳಲ್ಲಿ ಬರುವ ಸಮಸ್ಯೆ ಏನು ಅಂತ ಹೇಳಿದರೆ, ತಂದೆ ತಾಯಿ ಬಾಲ್ಯದಲ್ಲಿ ಮಕ್ಕಳಿಗೆ ಅಕ್ಕರ ವಿದ್ಯೆ ನರಿಪದಿರ್ದೊಡೆ ಕೊಂದಂ, ಲಕ್ಕಧನ ವಿರುಳು ಕೆಡುಗುಂ, ಚಿಕ್ಕಂದಿನ ವಿದ್ಯೆ ಬರಗು ಚೂಡಾರತ್ನ. ಆ ಚಿಕ್ಕಂದಿನ ವಿದ್ಯೆ ಕೊಡುವಂಥ ಕೆಲಸ ಅಮ್ಮಂದಿರಿಗೆ ಬೇಕಾದ, ಅದು ಅಮ್ಮನೇ ಮಾಡಬೇಕು. ಅಪ್ಪ ಎಲ್ಲಿವರೆಗೆ ಇಟ್ಕೊಳ್ತಾರೆ ಅಂತ ಹೇಳಿದರೆ, ಇದು ಬರುವಲ್ಲಿವರೆಗೆ ಮಾತ್ರ. ಮಗುವನ್ನು ಬಂದ ತಕ್ಷಣ ಕರೀತಾರೆ, ದೇಸೋಣ್ ಅಂತ. ಆದರೆ ಅಮ್ಮ ಅದನ್ನೆಲ್ಲ ಸಹಿಸಿ ಮುಂದಕ್ಕೆ ತಗೊಂಡು ಬರ್ತಾರೆ. ಆದರೆ ಈಗಿನ ಮಕ್ಕಳು ಕೇಳುವ ಪ್ರಶ್ನೆ ಏನು ಅಂದರೆ, ದೊಡ್ಡದಾದ ಮೇಲೆ ದಾಯ್ತ ಮಲ್ತಾರೆ ನಿಖಲ್ ಅಂತ. ಏನು ಮಾಡಿದ್ದೀರಿ ನೀವು? ಹಾಗಾದರೆ ಇನ್ನು 1 ತಿಂಗಳ ಮಗುವಿನ ನಂತರ ಎಲ್ಲ ಮಕ್ಕಳ ಬೆಳವಣಿಗೆಯ ವಿಡಿಯೋ ಶೂಟಿಂಗ್ ಮಾಡಿ ಅದನ್ನು ಪೆನ್ ಡ್ರೈವಲ್ಲಿ ಹಾಕಿ ಇಡಬೇಕಷ್ಟೆ. ಎಂತ ಮಾಡಿದ್ದೀರಿ ಕೇಳುವಾಗ ತೋರಿಸಲಿಕ್ಕೆ. ಅದಕ್ಕೆ
ಜನನಿ ತಾನೇ ಮೊದಲ ಗುರು. ಈಗದ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ನಾವು ಆ ಮಕ್ಕಳಿಗೆ ಬಾಲ್ಯದಲ್ಲಿ ತಂದೆ ತಾಯಿ ಬಾಲ್ಯದಲ್ಲಿ ಮಕ್ಕಳಿಗೆ ಅಕ್ಕರ ವಿದ್ಯೆ ನರಿಪದಿರ್ದೊಡೆ ಕೊಂದಂ. ಅಕ್ಷರ ಬೇರೆ ವಿದ್ಯೆ ಬೇರೆ ಬಂಧುಗಳೇ. ಈಗ ನಮ್ಮ ಮನಸ್ಸಿನಲ್ಲಿ ಭ್ರಮೆ ಏನಾಗಿದೆ ಅಂತ ಹೇಳಿದರೆ, ಅಕ್ಷರ ಕಲಿತ್ರೆ ಅವನಿಗೆ ವಿದ್ಯೆ ಬಂತು ಅಂತ. ಅಕ್ಷರ ಕಲಿತ್ರೆ ಅವ ಸಾಕ್ಷರ ಆಗ್ತಾನೆ, ವಿದ್ಯೆ ಬರೋದಿದ್ರೆ ರಾಕ್ಷಸ ಆಗ್ತಾನೆ. ಇವತ್ತು ಎಷ್ಟು ಒಂದು ಅಪರಾಧ ಪ್ರಕರಣಗಳು ಬರ್ತಾ ಉಂಟಲ್ಲ, ಪ್ರೀತಿ, ಪ್ರೇಮ, ಡ್ರಗ್ಸ್, ಗಾಂಜಾ, ಕೊಲೆ, ಸುಲಿಗೆ. 20 ವರ್ಷದ ಒಳಗಿನ ಮೀಸೆ ಚಿಗುರದ ಮಕ್ಕಳೇ ಇದ್ದಾರೆ ಅಂತಾದರೆ ನಾವು ಆಲೋಚನೆ ಮಾಡಿ, ಮಕ್ಕಳನ್ನು ಯಾವುದರ ಹಿಂದೆ ಓಡಲಿಕ್ಕೆ ಕಲಿಸ್ತಾ ಇದ್ದೇವೆ? ಬೇಗ ಬೇಗ ಕಲಿಬೇಕು, ಬೇಗ ಬೇಗ ಮಾರ್ಕ್ ಸಿಗಬೇಕು, ಬೇಗ ಬೇಗ ಉದ್ಯೋಗ ಸಿಗಬೇಕು, ಬೇಗ ಬೇಗ ಮದುವೆ ಆಗಬೇಕು, ಬೇಗ ಬೇಗ ಡೈವರ್ಸ್ ಆಗಬೇಕು, ಬೇಗ ಬೇಗ ಸಾಯಬೇಕು. ಇನ್ಯಾರೂ ಶುರು ಮಾಡಲಿಲ್ಲ ಪುಣ್ಯಕ್ಕೆ. ಯಾವುದು? ಅದು ಮಗು ಹೊಟ್ಟೆಯಲ್ಲಿರುವಾಗಲೇ ನಾವು ಆನ್ಲೈನ್ ಶುರು ಮಾಡ್ತೇವೆ. ನೀವು ಬ್ಲೂಟೂತ್ ಓಪನ್ ಮಾಡಿ ಅಮ್ಮನ ಹೊಟ್ಟೆಯಲ್ಲಿಟ್ಟರೆ ಸಾಕು, ಮಗುವಿಗೆ ಇಂಗ್ಲೀಷಲ್ಲೇ ಗೊತ್ತಾಗ್ತದೆ. ಅದು ಹುಟ್ಟುವಾಗ ಕೂಗುವುದಿಲ್ಲ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳಿಕೊಂಡೇ ಬರ್ತದೆ. ಹೇಳಿದರೆ ಅದಕ್ಕೂ ಬೀಸ ಕಟ್ಟಲಿಕ್ಕೆ ರೆಡಿ ಇದ್ದೇವೆ ನಾವು. ನಮ್ಮ ಅಪ್ಪ ಅಮ್ಮ ನಮಗೆ ಬಾಲ್ಯವನ್ನು ಎಷ್ಟು ಚೆನ್ನಾಗಿ ಅನುಭವಿಸಲಿಕ್ಕೆ ಕೊಟ್ಟಿದ್ದಾರಾ ಅಷ್ಟನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇಲ್ಲ. ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮ ಮೊಮ್ಮಕ್ಕಳಿಗೂ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಮನೆಯಲ್ಲಿ ಮಾನವೀಯ ಸಂಬಂಧ ಜೋರಾಗ್ತಾ ಉಂಟು, ದೂರ ದೂರ ಆಗ್ತಾ ಉಂಟು. ಅತ್ತೆ ಸೊಸೆಗೆ ಬೈಯುವುದಾದರೆ ಬೆಕ್ಕಿಗೆ ಬೈಯುವುದು. ಮಗ ತಂದಿದ್ದಾನೆ ಅಂತ ಸುಮ್ಮನೆ ಕೂತಿದ್ದೇನೆ, ನನ್ನ ಎದುರು ಕದ್ದು ತಿನ್ನೋದು ಗೊತ್ತಾಗೋದಿಲ್ಲ ಅಂತ ಗ್ರಹಿಸಬೇಡ. ಹೆಚ್ಚು ತಿರುಗಿಸಿಕೊಂಡು ಹೋದರೆ, ಮುಸುಡಿಗೆ ಹೋದರೆ ತೆಂಗಿನ ಮರದ ಬುಡಕ್ಕೆ ಬೀಳಬೇಕು ಅಂತ. ಸೊಸೆ ಗೊತ್ತಾಯಿತು ಇದು ಸಬ್ಜೆಕ್ಟ್ ನನ್ನದಿ. ಸೊಸೆ ಅತ್ತೆಗೆ ಬೈಬೇಕಾದ್ರೆ ನಾಯಿಗೆ ಬೈಯುವುದಂತೆ. ಪ್ರಾಯ ಆಗಿದೆ, ಮನೆ ಕಾಯ್ಲಿಕ್ಕಿರಲಿ ಅಂತ ಊಟ ಹಾಕಿ ಸಾಕಿದರೆ ಬೊಗಳ್ತೀಯ. ಎಷ್ಟು ಬೊಗಳ್ತೀಯ ನೋಡಿ. ಒಂದು ಕೌಟುಂಬಿಕ ವ್ಯವಸ್ಥೆಯನ್ನು ಎಷ್ಟು ಆಧಾರವಾಗಿಟ್ಟುಕೊಳ್ಬೇಕು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಮದುವೆ 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 ಮಧುರ ಭಯಂಕರ ಪದವೇ, ಕೆಲವರ ಪಾಲಿಗೆ ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೇ. ಮದುವೆ 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 ಮಧುರ ಭಯಂಕರ ಪದವೇ, ಕೆಲವು ಪ್ರೇಮಿಗಳ ಪಾಲಿಗೆ ಇಲ್ಲ ಮದುವೆಯಲ್ಲಕ್ಕೂ, ಶೋಕಗೀತೆಗಳ ಹಾಡುದೆ ಅವರ ಜೀವಕ್ಕೆ ಲಾಯಕ್ಕು. ಇನ್ನು ಕೆಲವರಿಗೆ ಮದುವೆ ಹಿರಿಯರು ಹಾಕಿದ ಗಂಟು, ಅಲ್ಲಿ ಎಲ್ಲವೂ ಉಂಟು ಪ್ರೀತಿ ಮಾತ್ರ ಆಬ್ಸೆಂಟು. ಮದುವೆ 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 ಮಧುರ ಭಯಂಕರ ಪದವೇ, ಕೆಲವು ಪ್ರೇಮಿಗಳ ಪ್ರೇಮ ಮದುವೆಯಲ್ಲಿ ನಿರ್ನಾಮ. ನಿನ್ನೆ ಮನದರಸಿ ಅರಸ, ಇಂದು ಮಾತು ಮಾತಿಗೂ ವಿರಸ. ಗಂಡ ಹೆಂಡತಿಯ ನಡುವೆ ಬೆಸೆಯಲು ಪ್ರೀತಿಯ ಸೇತುವೆ, ಇರದಿದ್ದರೆ ಒಂದು ಕೂಸು, ಇದ್ದದ್ದೇ ಡೈವೋರ್ಸು. ಮದುವೆ 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 ಮಧುರ ಭಯಂಕರ ಪದವೇ, ಇಂದು ಹಲವಾರು ಮಂದಿ ಸ್ವಪ್ರತಿಷ್ಠೆಯಲ್ಲಿ ಬಂಧಿ. ಹೊಂದಿಕೆ ಅವರಿಗ ಪಥ್ಯ, ಇನ್ನೆಲ್ಲಿಯ ದಾಂಪತ್ಯ. ಎಲ್ಲೋ ಕೆಲವರಿಗೆ ಮಾತ್ರ ಪ್ರೇಮ ಮದುವೆ ಸುಸೂತ್ರ, ಕಾವಾರಿದ ನಂತರವು ಕಾಪಾಡಿಕೊಳ್ಳುವರು ಒಲವು. ಎಂತ ಹಾಡು ನೋಡಿ. ಸ್ವಾಸ್ಥ್ಯ ಜೀವನಕ್ಕೆ ಮಹಿಳೆಯರ ಪಾತ್ರ ಏನು ಅಂತ ಹೇಳಿದರೆ ಈ ರೀತಿ. ಅದಕ್ಕೆ ನಾವು ಫಸ್ಟಿಗೆ ನಮ್ಮ ಕುಟುಂಬವನ್ನು ಬೇರೆ ಕುಟುಂಬದವರೊಟ್ಟಿಗೆ ಕಂಪೇರ್ ಮಾಡೋದನ್ನು ನಿಲ್ಲಿಸಬೇಕು. ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳೊಟ್ಟಿಗೆ ಕಾಂಪಿಟೀಷನ್ ಮಾಡೋದನ್ನು ನಿಲ್ಲಿಸಬೇಕು. ಮನಸ್ಸನ್ನು ಮೊದಲು ಸ್ವಚ್ಛಗೊಟ್ಟಬೇಕು. ಈಗ ವಿಜ್ಞಾನ ಪಾಠದಲ್ಲಿ ಎಲ್ಲ ಹೇಳ್ತಾರೆ, ಮೆದುಳು ಗಟ್ಟಿಯಾಗಬೇಕು ಅಂತಾದರೆ ಇಂಥ ವಿಟಮಿನ್ ತಿನ್ನಿ, ಮೂಳೆ ಗಟ್ಟಿಯಾಗಬೇಕು ಅಂತಾದರೆ ಇಂಥ ಪೋಷಕಾಂಶ ತಿನ್ನಿ, ಮಾಂಸಖಂಡ ಗಟ್ಟಿಯಾಗಬೇಕು ಅಂತಾದರೆ ಇಂಥ ಪೋಷಕಾಂಶ ತಿನ್ನಿ, ಕೂದಲು ಉದುರಬಾರ್ದು ಅಂತಾದರೆ ಇಂಥ ಪೋಷಕಾಂಶ ತಿನ್ನಿ, ಚರ್ಮ ಬಿಳಿಯಾಗಬೇಕು ಅಂತಾದರೆ ಇದನ್ನೆಂಥದ್ದು ಉಜ್ಜಿ. ನಾನು ಕೇಳ್ತೇನೆ, ಪಕ್ಕದ ಮನೆಗೆ ಕಾರು ಬಂದಾಗ ನಮಗೆ ನಂಜಿ ಆಗ್ತದಲ್ಲ, ಇದು ಯಾವ ಪೋಷಕಾಂಶದ ಕೊರತೆ? ಪಕ್ಕದ ಮನೆಯ ಹುಡುಗಿಗೆ ಒಳ್ಳೆ ಸಂಬಂಧ ಬಂದಾಗ ನಮಗೆ ಮತ್ಸರ ಆಗ್ತದಲ್ಲ, ಇದು ಯಾವ ಪೋಷಕಾಂಶದ ಕೊರತೆ?
ಕೂತದ್ದಕ್ಕೆ ಎದ್ದದ್ದಕ್ಕೆ ಅಜ್ಜ ಅಜ್ಜಿಗೆ ಅಪ್ಪ ಅಮ್ಮನಿಗೆ ಮಕ್ಕಳು ಪೆದಂಬು ಬೈತಾರಲ್ಲ, ಇದು ಯಾವ ಪೋಷಕಾಂಶದ ಕೊರತೆ? ಹಾಗಾಗಿ ಇನ್ನು ಮುಂದಿನ ಮಕ್ಕಳಿಗೆ ಬೇಕಾದ್ದು ಪ್ರಾಕ್ಟಿಕಲ್ ಎಜುಕೇಷನ್. ಒಂದು ಬಸ್ಸು ಸುಳ್ಯದಿಂದ ಪುತ್ತೂರಿಗೆ ಬರಲಿಕ್ಕೆ 1.5 ಗಂಟೆ ಬೇಕಾದರೆ ಪುತ್ತೂರಿನಿಂದ ಮಂಗಳೂರಿಗೆ ಹೋಗಲಿಕ್ಕೆ ಎಷ್ಟೊತ್ತು ಬೇಕು ಹೇಳಿದರೆ ಮಕ್ಕಳು ಕಂಡು ಹುಡುಕ್ತಾರೆ. ಆದರೆ ಕಬಕದಲ್ಲಿ ಪಂಚರ್ ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಮ್ಮ ಸಂಸಾರದಲ್ಲಿ ಕೂಡ ಹಾಗೆ ಬಂಧುಗಳು. ಯಾಕೆಂತ ಹೇಳಿದರೆ ಬೀಚಿಗೆ ಹೋಗಿ ನಾವು ಎಷ್ಟೊತ್ತು ಸ್ನಾನ ಮಾಡಿದರೂ ಬಾಯಾರಿಕೆ ಆದಾಗ ನಾವು ಕೊಂಡೋದ ನೀರಿನ ಬಾಟ್ಲಿ ಹತ್ರವೇ ಬರಬೇಕಲ್ಲದೆ ಬೀಚಿನ ನೀರನ್ನು ಕುಡಿಲಿಕ್ಕೆ ಆಗುವುದಿಲ್ಲ. ಸಾಮಾಜಿಕ ಸ್ವಾಸ್ಥ್ಯ ವ್ಯವಸ್ಥೆಯಲ್ಲಿ ಫಸ್ಟ್ ನಾವು ಕುಟುಂಬದಲ್ಲಿ ಹಿಡಿಸುಡಿಯ ಕಡ್ಡಿಯಾಗುವುದನ್ನು ಬಿಡಬೇಕು. ಎಲ್ಲರೂ ಬಂದು ನಮ್ಮನ್ನು ಮುರಿತಾರೆ. ಅದರ ಬದಲಿಗೆ ನಾವು ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಮ್ಮ ಕುಟುಂಬವನ್ನು ಸ್ವಾಸ್ಥ್ಯವಾಗಿಟ್ಟುಕೊಂಡು ಹಿಡಿಸುಡಿ ಆಗ್ತೇವಾ? ಅಗತ್ಯ ಇಲ್ಲದೆ ಬಂದದ ಕಸವನ್ನು ಗುಡಿಸಿ ಬಿಸಾಡಲಿಕ್ಕೂ ಆಗ್ತದೆ, ಪೆದಂಬು ಮಾತಾಡಿದರೆ ತಿರುಗಿ ಹಿಡಿಲಿಕ್ಕೂ ಆಗ್ತದೆ. ಅದಕ್ಕೆ ನಮ್ಮ ಮನೆಯಲ್ಲಿ ಇನ್ನು ಫಾಸ್ಟ್ ನಿಲ್ಲಿಸಬೇಕು. ಲಿಂಬೆ ಚಮಚ ಓಟ ಅಭ್ಯಾಸ ಮಾಡಬೇಕು. ಸ್ವಾಸ್ಥ್ಯ ಇರಬೇಕು ಅಂತಾದರೆ ಬಾಯಿಯಲ್ಲಿ ಚಮಚ ಇಟ್ಟುಕೊಳ್ಬೇಕು, ತುದಿಯಲ್ಲಿ ಲಿಂಬೆ ಇಟ್ಟುಕೊಳ್ಬೇಕು. ಚಮಚ ಅಂದರೆ ನಮ್ಮ ಕುಟುಂಬ ಜೀವನ, ಲಿಂಬೆ ಅಂದರೆ ಅದರ ಮರ್ಯಾದೆ. ಕುಟುಂಬ ಜೀವನದ ಮರ್ಯಾದೆ ಕೆಳಗೆ ಬೀಳದ ಹಾಗೆ ಲಿಂಬೆ ಚಮಚ ಓಟದ ಮೂಲಕ ನಾವೆಲ್ಲರೂ ನಮ್ಮ ಸಂಸಾರವನ್ನು ಗಟ್ಟಿಯಾಗಿಟ್ಟುಕೊಂಡ್ರೆ ಬಂಧುಗಳೇ, ಮಹಿಳೆಯರ ಸ್ವಾಸ್ಥ್ಯಕ್ಕೆ. ಯಾಕಂದರೆ ಇವತ್ತು ಸಮಸ್ಯೆ ಬರ್ತಾ ಇರೋದು ಮನಸ್ಸಿನಿಂದಲೇ. ಹೈಯೆಸ್ಟ್ ಡಿಪ್ರೆಷನ್ ಕಾಯಿಲೆ ಬರ್ತಾ ಇರೋದು ಮನಸ್ಸಿನಿಂದಲೇ. ಅದಕ್ಕೆ ಅರ್ಧ ಕಾರಣ ಕಂಪ್ಯಾರಿಸನ್ ಆ್ಯಂಡ್ ಕಾಂಪಿಟೀಷನ್. ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ತಾಯಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕೇಳಿದರೆ ತಾಯಿಯನ್ನು ಪರಬ್ಬು ಎಂದು ಕರೆಯುತ್ತಾರೆ ಅಂತ ಬರೀತಾರೆ ಕೆಲವು. ಮನೆಯಲ್ಲಿ ಅಜ್ಜ ಅಜ್ಜಿಗೆ ಅತ್ತೆ ಮಾವನಿಗೆ ಆ ಸ್ಥಿತಿ ತಂದು ಇಟ್ಟು ನಾಳೆ ನಮ್ಮ ಮಕ್ಕಳು ನೋಡಿ ಕಲಿಯುವುದೇ ಜಾಸ್ತಿ. ಅದಕ್ಕೆ ಮತ್ತು ನಾವು ಸಹ ನಮ್ಮ ಮಕ್ಕಳನ್ನು ಬದುಕಲಿಕ್ಕೆ ಬಿಡುವುದು ಕೂಡ 9ನೇ ಕ್ಲಾಸಿನ ತನಕ ಮಾತ್ರ. 10ಗೆ ಬಂದ ಕೂಡಲೇ ಅವರಿಗೆ ಕೋಲ ಇಲ್ಲ, ನೇಮ ಇಲ್ಲ, ಸತ್ಯನಾರಾಯಣ ಪೂಜೆ ಇಲ್ಲ, ಅಗೇಲಿಲ್ಲ. ನಮ್ಮ ಮಕ್ಕಳಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಈ ವರ್ಷ 10th ಈ ವರ್ಷ 10th ಈ ವರ್ಷ 10th ಎಂತ ನನ್ನ ಮಾರ್ಕನ್ನು ಹೇಳಿದೆ ನಾನು. ಈ 4 ಮಾರ್ಕಿನವನನ್ನು ಈ ಸುವರ್ಣ ಸಂಭ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ ನೀವು ಅಂತಾದರೆ 40 ಸಾಲದ ನಮ್ಮ ಮಕ್ಕಳಿಗೆ. ಆ ಒತ್ತಡಗಳು ಇವತ್ತು ಜಾಸ್ತಿ ಆಗ್ತಾ ಉಂಟು. ಯಾಕಂದರೆ ಹೆಚ್ಚಿನ ಮನೆಯಲ್ಲಿ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಇರುವುದು ಹೆಂಗಸರ ಕೈಯಲ್ಲಿ. ಯಾಕಂದರೆ ಅವರೇ ನೋಡ್ಕೊಳ್ಳೋದು, ಅಪ್ಪನಿಗೆ ಪುರುಸೋತಿಲ್ಲ. ಈಗ ನಾವು ಮಕ್ಕಳಿಗೆ ಸಮಯ ಕೊಡ್ತಾ ಇಲ್ಲ. ಸಾಮಾಜಿಕ ಸ್ವಾಸ್ಥ್ಯದಲ್ಲಿ ಮಹಿಳೆಯರು ಫಸ್ಟ್ ನಮ್ಮ ಫ್ಯಾಮಿಲಿಗೆ ಸಮಯವನ್ನು ಕೊಡಬೇಕು. ವಿದೇಶದಲ್ಲಿ ಒಂದು ಮಗು ಅಮ್ಮನಲ್ಲಿ ಕೇಳ್ತದಂತೆ, ಅಮ್ಮ ನೀನಿಷ್ಟು ದುಡಿತೀಯಲ್ಲ, ನಿನ್ನ 1 ಗಂಟೆಯ ಸ್ಯಾಲ್ರಿ ಎಷ್ಟು? ನನ್ನ 1 ಗಂಟೆಯ ಸ್ಯಾಲ್ರಿ ಭಾರತಕ್ಕೆ 5,000 ರೂಪಾಯಿ ಆಗ್ತದೆ ಮಗ, ನನಗೆ 500 ಕೊಡು ಸಾಕು ಅಂತ. 500 ಬೇಕು ಅಂತ ಆದರೆ ಡೈರೆಕ್ಟ್ 500 ಕೇಳು. ಅದಕ್ಕೆ ಸಂಬಳ ಯಾಕೆ ಕೇಳ್ತಿ? ಏನಿಲ್ಲ 500 ಕೊಡು ಹೇಳಿದ. 500 ಕೊಟ್ಟ ಕೂಡಲೇ ಒಳಗೆ ಹೋಗಿ ಕೋಣೆಯಿಂದ ಹಣ ಲೆಕ್ಕ ಮಾಡಿಕೊಂಡು ಬರ್ತದಂತೆ ಮಗು. ಅಮ್ಮ ನೀವು ಇಷ್ಟರವರೆಗೆ ಕೊಟ್ಟದ್ದು 4,500 ಇತ್ತು, ಈಗ 500 ಕೊಟ್ಟರಲ್ಲ, 1 ದಿನ ಬೇಡ 1 ಗಂಟೆ ನನಗೆ ನಿನ್ನ 1 ದಿನದ ಸಂಬಳ ಕೊಡ್ತೇನೆ, ನನ್ನೊಟ್ಟಿಗೆ ಆಟ ಆಡ್ತೀಯಮ್ಮ. ಹಿರಿಯರು ಹೇಳಿದ್ದು ಈ ಗಣಿತ, ಈ ವಿಜ್ಞಾನ, ಈ ಸಮಾಜ, ಇದು ಮಾತ್ರ ಅಲ್ಲ. ಬ್ರಿಟಿಷರು ನಮ್ಮನ್ನು ಆಳಿದರು, ಮೊಘಲರು ನಮ್ಮನ್ನು ಆಳಿದರು, ಕುಶಾನರು ನಮ್ಮನ್ನು ಆಳಿದರು. ಅವರು ನಮ್ಮನ್ನು ಆಳಿದ್ದು, ನಾವು ಅವರನ್ನು ಇಟ್ಕೊಂಡು ನೇಳಿದ್ದು, ಕೊನೆಗೆ ಕೆಳಗೆ ತಾಳಿದ್ದು. ಅವರು ಹೇಳಿದ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮಹಿಳೆಯ ಪಾತ್ರ ಯಾವುದು ಗೊತ್ತುಂಟ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹಿರಿಯರಿಗೆ ಸಮಾಧಾನ ಸಿಗಲಿಕ್ಕೆ ದೇಗುಲ, ಮಗುವಿಗೆ ಸಮಾಧಾನ ಸಿಗಲಿಕ್ಕೆ ಜೋಗುಳ ಅಂತ ಹೇಳಿದ್ದು ಅದಕ್ಕೆ.
ಹೆತ್ತ ತಕ್ಷಣ ಮಗುವಿಗೆ ಸಮಾಧಾನ ಬರುವಂಥದ್ದು. ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ, ಚಂದಿರನ ತಂಗಿಯರು ನಿನ್ನ ಕರೆದು, ಹೂವ ಮುಡಿಸುವರಂತೆ, ಹಾಲ ಕೊಡಿಸುವರಂತೆ, ವೀಣೆ ನುಡಿಸುವರಂತೆ ಸುತ್ತ ನೆರೆದು, ವೀಣೆ ನುಡಿಸುವರಂತೆ ಸುತ್ತ ನೆರೆದು, ವೀಣೆ ನುಡಿಸುವರಂತೆ ಸುತ್ತ ನೆರೆದು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವನು ಹೊದ್ದು ಮಲಗು ಮಗುವೆ, ಜೋ 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 ಜೋ. ಎಷ್ಟು ಚಂದದ ಪಾಠ ನೋಡಿ. ಬಣ್ಣ ಬಣ್ಣದ ಕನಸು ಕರಗುವುದು ಬಲು ಬೇಗ, ಹಗಲು ಬರುವನು ಬೆಳ್ಳಿ ಮುಗಿಲ ನಡುವೆ, ಚಿನ್ನದಂಬಾರಿಯಲಿ ನಿನ್ನ ಕಳುಹುವ ರಾಗ, ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ, ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ, ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ. ಆದರೆ ಇಂಥ ಶಬ್ದಗಳು ನಮ್ಮ ಫ್ಯಾಮಿಲಿಯಲ್ಲಿ ಕಡಿಮೆ 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 ಆಗ್ತಾ ಉಂಟು. ಹಾಗಾಗಿ ನಮ್ಮ ಮಾನಸಿಕ ಸ್ವಾಸ್ಥ್ಯ ಹಾಳಾಗ್ತಾ ಉಂಟು. ಇದಕ್ಕೆ ಕಾರಣ ನಾವು ಮನೆಯಲ್ಲಿ ಎಷ್ಟು ಸಮಾಧಾನ ಮಾಡಿದರೂ ನಮ್ಮ ಮಂಡೆಗೆ ಬರುವುದು 4 ಎಮ್ಮಿನ ಬಗ್ಗೆ ಜಾಗ್ರತೆ ಮಾಡಬೇಕಂತೆ. ಒಂದು ಮೀಡಿಯಾ ಬೇಡ ಅಂತಲ್ಲ, ಮೀಡಿಯಾದವರೇ ಇದ್ದಾರೆ ಇಲ್ಲಿ. ಮೀಡಿಯಾವನ್ನು ಬೈಯುವುದಲ್ಲ ನಾವು, ಅದರಲ್ಲಿ ಯಾವುದು ಬೇಕೋ ಅದನ್ನು ತಗೊಳ್ಬೇಕು. ಇನ್ನೊಂದು ಮೊಬೈಲ್, ತಲೆ ಎತ್ತಿ ನಡಿ, ತಲೆ ಎತ್ತಿ ನಡಿ, ತಲೆ ಎತ್ತಿ ನಡಿ ಅಂತ ಮಕ್ಕಳಿಗೆ ಹೇಳಬೇಕಾದ್ರೆ ನಾವು ಸಹ ಸ್ವಲ್ಪ ಒರೆಸುವುದು ಬಿಟ್ಟು ತಲೆ ಎತ್ತಲಿಕ್ಕೆ ಕಲಿಬೇಕು. ಇಲ್ಲ ಅಂತಾದರೆ ನೀನು ಮೊಬೈಲ್ ಒತ್ತು ಮಗ, ಆಗ ಮಾತ್ರ ತಲೆ ಅಡಿಗೆ ಹಾಕು. ನಮ್ಮ ಮರ್ಯಾದೆ ಕುಟುಂಬದ್ದು ತೆಗೆದು ಅಪ್ಪಮ್ಮ ಎಲ್ಲರೂ ತಲೆ ಬಗ್ಗಿಸಿ ನಡೆಯುವಂಥ ಕೆಲಸವನ್ನು ಮಾಡಬೇಡ. ಅದಕ್ಕೆ ಒಂದು ಮೀಡಿಯಾ, ಒಂದು ಮೊಬೈಲ್. ಈಗದ ಮಕ್ಕಳಿಗೆ ಹೆಚ್ಚಿನವರಿಗೆ ಅಪ್ಪ ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚು ಅಮ್ಮಂದಿರು ಎಷ್ಟು ಕಷ್ಟಪಟ್ಟರಾದರೂ ಮೋಟಾರ್ ಬೈಕ್ ತೆಗೆದುಕೊಡ್ತಾರೆ. ನಮಗೆಲ್ಲ ಮೋಟಾರ್ ಬೈಕಲ್ಲಿ ಹೋಗುವ ಆಸೆ ಇದ್ದದ್ದು ದುಡಿದು ಸಂಪಾದನೆ ಮಾಡಿ. ಈಗ ಕೆಲವು ಮಕ್ಕಳಿಗೆ ಅಮ್ಮನ ಚಿನ್ನ ಅಡವಿಟ್ಟಾದರೂ ಮೋಟಾರ್ ಬೈಕ್ ಬೇಕು ಅಂತ ಆಸೆ ಉಂಟು. ಒಬ್ಬ SSLC ಹುಡುಗ ಪಿ ಯು ಸಿಗೆ ಸೇರಿದ ನಂತರ 1 ವಾರ ಬಸ್ಸಲ್ಲಿ ಹೋದ. ಅವನ ಫ್ರೆಂಡ್ಸ್ ಹೇಳಿದರು, ಯಾಕೆ ಮಾರೆ ಬಸ್ಸಲ್ಲಿ ಬರ್ತೀನಿ ನೇತಾಡಿಕೊಂಡು, ಅಮ್ಮನ ಹತ್ರ ಹೇಳು, ಅಪ್ಪನ ಹತ್ರ ಹೇಳು ಒಂದು ಬೈಕ್ ತೆಗೆದುಕೊಡ್ಲಿಕ್ಕೆ. ಅವನಿಗೇನು ಗೊತ್ತು, ಅವನು ಬಂದು ಜಗಳ ಮಾಡಲಿಕ್ಕೆ ಶುರು ಮಾಡಿದ. ಜಗಳ ಮಾಡಲಿಕ್ಕೆ ಆಗುವಾಗ ಅಪ್ಪ ಹೇಳಿದರು, ಮನೆ ಕಟ್ಟಿ ಸ್ವಲ್ಪ ಸಮಯ ಆಯ್ತಷ್ಟೇ, ಹೌಸಿಂಗ್ ಲೋನ್ ಕಟ್ಟಬೇಕು ಮಗ, ಈಗ ಎಲ್ಲಿಂದ ನಿನಗೆ ಬೈಕ್ ತೆಗೆದುಕೊಡೋದು ಅಂತ. ಸಿಟ್ಟು ಬಂತು. ಈಗದ ಮಕ್ಕಳಿಗೆ ತಾಳ್ಮೆ ಕಡಿಮೆ ನೋಡಿ. ಸಿಟ್ಟು ಬಂದ ತಕ್ಷಣ ಹೊಸ ಮನೆಯ ಕಿಟಕಿಯನ್ನು ರಾಡಿಂದ ಹೊಡಿಲಿಕ್ಕೆ ಶುರು ಮಾಡಿದ. 3 ಮನೆಯ ಕಿಟಕಿ ಬಿದ್ದ ಕೂಡಲೇ ಅಮ್ಮ ಹೋಗಿ ಕೈ ಹಿಡ್ಕೊಂಡ್ರು. ಇದೇ ರಾಡಿಂದ ಅಪ್ಪನಿಗೊಂದು ಅಮ್ಮನಿಗೊಂದು ನಡು ನೆತ್ತಿಗೆ ಹಾಕು, ಮತ್ತು ಏನು ಬೇಕಿದ್ರು ಮಾಡ್ಕೊ, ಬೈಕಲ್ಲ ಏನು ಬೇಕಿದ್ರು ತಗೋ. ರಾತ್ರಿ ಊಟ ಇಲ್ಲ. ಎಷ್ಟೋ ಮನೆಯಲ್ಲಿ ಬೇಯಿಸಿಡ್ತಾರೆ ಪಾಪ ಅಮ್ಮ, ಊಟ ಮಾಡಲಿಕ್ಕೆ ಆಗುವಾಗ ಜಗಳ. ಮಲಗಿದ್ರು, ಬೆಳಿಗ್ಗೆ ಬರೆ ಹೊಟ್ಟೆಯಲ್ಲಿ ಹೋದ, ಸಂಜೆ ಬರುವಾಗ ಅಮ್ಮ ದುಡ್ಡು ರೆಡಿ ಮಾಡಿ ಇಟ್ಟಿದ್ದಾರೆ ನಿನಗೆ ಬೈಕಿಗೆ ಅಂತ. ಎಲ್ಲಿಂದ ಬಂತು ಏನು ಸಂಗತಿ ಗೊತ್ತಿಲ್ಲ. ಅಮ್ಮ ಮಾಡಿದ ಕೆಲಸ ಎಂಥದ್ದು, ಸೊಸೈಟಿಗೆ ಹೋದದ್ದು. ಈ ಕರಿಮಣಿಯ ಮಧ್ಯದಲ್ಲಿ ಚಿನ್ನದ ಇದಿರ್ತದೆ ಕೆಲವರದ್ದು, ಅದಕ್ಕೆ ಎಂಥ ಹೆಸರು ಅಂತ ಗೊತ್ತಿಲ್ಲ ನನಗೆ. ಕಪ್ಪು ಇದರ ಮಧ್ಯದಲ್ಲಿ ಒಂದು ಚಿನ್ನದ ಇಷ್ಟಿಷ್ಟು ದೊಡ್ಡ ತುಂಡುಗಳು, ಅದನ್ನು ಮಾತ್ರ ಕಟ್ ಮಾಡಿ ಅದನ್ನು ಸೊಸೈಟಿಯಲ್ಲಿಟ್ಟು ಬರೇ ಕಪ್ಪಿನ ಕರಿಮಣಿ ಮತ್ತು ಆ ಕೆಳಗೆ ಇದು ಇರುವಂಥದ್ದು ಅಷ್ಟನ್ನು ಮಾತ್ರ ಹಾಕ್ಕೊಂಡು ದುಡ್ಡು ತಂದು ಇಟ್ಟಿದ್ದಾರೆ. ಎಲ್ಲಿಂದ ಬಂತು ಅಂತ ಮಗ ಕೇಳಲಿಲ್ಲ. ಬೈಕ್ ತಗೊಂಡ ಮರು ದಿವಸ ಯಾವಾಗಲೂ 6:15 ಬರ್ತಾ ಇದ್ದವ, 8:15 ಆಗಲಿಕ್ಕೆ ಶುರುವಾಯಿತು, 10:15 ಆಗಲಿಕ್ಕೆ ಶುರುವಾಯಿತು. ಮಗನನ್ನು ಊಟ ಬಡಿಸಿಟ್ಟು ಕಾಯುವ ಪರಿಸ್ಥಿತಿ ಬಂತು. ಒಂದು ದಿನ ಫೋನ್ ರಿಂಗ್ ಆಗ್ತಾ ಉಂಟು, ಆಕ್ಸಿಡೆಂಟ್ ಆಗಿದೆ ಬಂದು ನೋಡಿ ಅಂತ. ಹೋಗಿ ನೋಡುವಾಗ ಎಂಥದ್ದು, ಸೊಂಟದಿಂದ ಕೆಳಗೆ ಉಡಿಯಾಗಿ. ಡಾಕ್ಟರ್ ಹೇಳಿದ್ರಂತೆ, ಜೀವ ಬದುಕಿಸಬಹುದು ಹೊರತು ಪ್ರಯೋಜನಕ್ಕೆ ಬರಲಿಕ್ಕಿಲ್ಲ. ನೋಡಿ, ಯಾವ ಅಪ್ಪ ಅಮ್ಮನಿಗೆ ತಾನು ದುಡಿದು ತುತ್ತು ಹಾಕಬೇಕಾದ ಕರಿಮಣಿಯ ಚಿನ್ನ ಇಟ್ಟಾದರೂ ಮೋಟಾರ್ ಬೈಕ್ ಕೇಳಿದರೆ ಇವತ್ತು ಜನ್ಮ ಕೊಟ್ಟ ತಂದೆ ತಾಯಿಯನ್ನೇ ನೋಡುವವರಿಲ್ಲ. ಇಡೀ ಜೀವನ ಮಲಗಿದಲ್ಲಿ ಆದರೆ ಯಾರು ಜವಾಬ್ದಾರಿ? ಅದಕ್ಕೊಂದು ಮೀಡಿಯಾ, ಒಂದು ಮೊಬೈಲ್, ಒಂದು ಮೋಟಾರ್ ಬೈಕ್, ಇನ್ನೊಂದು ಮನಿ.
ನಮಗೆ 1 ರೂಪಾಯಿ ಸಿಗಬೇಕು ಅಂತಾದರೆ ಸೊಸೈಟಿ ಸ್ಟಾರ್ಟ್ ಮಾಡುವಾಗ 75ನೇ ಇಸ್ವಿಯಲ್ಲಿ ಅವರಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಅದನ್ನು ಸಂಗ್ರಹ ಮಾಡಬೇಕು ಅಂತಾದರೆ ನಮಗೆ ಅಪ್ಪ ಅಮ್ಮ 1 ರೂಪಾಯಿ ಕೊಡಬೇಕು ಅಂತಾದರೆ ಅಪ್ಪನ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದದ್ದು ಅಮ್ಮ. ಕೊರ್ಲೆ ಪಾಪ ಕೇಳೊಂದುಲ್ಲೆ ಅಂತ. ಈಗ ಏನು ನಾವು ಮಕ್ಕಳಿಗೆ ಕೊಟ್ಟ ಸ್ವಾತಂತ್ರ್ಯ, ನಮ್ಮ ಮನೆಯಲ್ಲಿ ಸಿಕ್ಕಿದ ಸ್ವಾತಂತ್ರ್ಯ ಏನು? ಪರ್ಸ್ ಡುಂಡು ದೆತೋನು, ಡಬ್ಬಿ ಡುಂಡು ದೆತೋನು, ATM ಪಾಡದು ಬಿಡುಪೆ ದೆತೋನು. ಎಷ್ಟು ಖರ್ಚು ಮಾಡಿದ್ದಾರೆ, ವಾಪಸ್ ಚಿಲ್ಲರೆ ಏನು ಮಾಡಿದ್ದಾರೆ, ಇದು ಒಂದು ಲೆಕ್ಕಕ್ಕಿಲ್ಲ. ಮೀಡಿಯಾ, ಮೊಬೈಲ್, ಮೋಟರ್ ಬೈಕ್, ಮನಿ, ಅದಕ್ಕೊಂದು ಹೊಸತ್ತು ಎಮ್ಮು ಸೇರಿದೆ. ಮನೆಯಲ್ಲಿದ್ದ ಮಕ್ಕಳದೆಲ್ಲ ಚೆಕ್ ಮಾಡಬೇಕು. ಆ ಎಮ್ಮು ಯಾವುದಂದರೆ ಮಾಸ್ಕ್. ನಿಜವಾಗಿ ಮಾಸ್ಕ್ ಇದ್ದದ್ದು ಕೊರೋನಾ ಇರುವಾಗ. ಅದು ಈಗಲೂ ಧೂಳಿದ್ರೆ ರಸ್ತೆ ರಿಪೇರಿ ಹಾಕುವಾಗ ಹಾಕಬೇಕು. ಮತ್ತೆ ಎಂತ ಮಾಡೋದು? ಹಾಕದೆ ಎಲರ್ಜಿ ಶುರುವಾಗ್ತದೆ. ಶೀತ ಕೆಮ್ಮೆಲ್ಲ ಇದ್ದರೆ ಹಾಕಬೇಕು. ಆದರೆ ಕೆಲವರು ಮಾಸ್ಕ್ ಇಟ್ಟುಕೊಳ್ಳುವ ಉದ್ದೇಶವೇ ಇನ್ನೊಬ್ಬರೊಟ್ಟಿಗೆ ಬೈಕಲ್ಲಿ ಹಿಂದೆ ಕೂತು ಹೋದದ್ದು ಊರಿನವರಿಗೆ ಗೊತ್ತಾಗಬಾರ್ದು ಅಂತಲೇ ಮಾಸ್ಕ್ ಹಾಕ್ಕೊಂಡು ಹೋಗ್ತಾರಲ್ಲ, ಈ ಮಾಸ್ಕ್ ಸಹ ಡೇಂಜರ್ ಅಂತ. ಅದಕ್ಕಾಗಿ ಹೇಳಿದ್ದು ಫಸ್ಟಿಗೆ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿ ವಿಶ್ವಾಸ ಬರಬೇಕು. ಮೊದಲು ಎಷ್ಟು ವಿಶ್ವಾಸ ಇತ್ತು ಅಂತ ಹೇಳಿದರೆ, ಮೊದಲು ಬೀಗವೇ ಇರಲಿಲ್ಲ, ಬಾಗಿಲೇ ಇರಲಿಲ್ಲ. ವಿಶ್ವಾಸ ಕಡಿಮೆ ಆಗಿ ಬೀಗ ಬಂತು, ವಿಶ್ವಾಸ ಕಡಿಮೆ ಆಯಿತು ಕೀ ಬಂತು, ವಿಶ್ವಾಸ ಕಡಿಮೆ ಆಯಿತು ಹೊರಗಡೆ CC ಕ್ಯಾಮರಾ ಬಂತು. ಈಗ ವಿಶ್ವಾಸ ಕಡಿಮೆ ಆಯಿತು ಮನೆಯ ಒಳಗಡೆ CC ಕ್ಯಾಮರಾ ಬಂತು. ಮೊನ್ನೆ ವಾಟ್ಸಪ್ಪಲ್ಲಿ ನೋಡ್ತೇನೆ, ಮಗಳ ತಲೆಗೆ TV ಫಿಕ್ಸ್ ಮಾಡಿಸಿದ ಅಪ್ಪ ಅಂತ. ಇನ್ನು ಮಕ್ಕಳಿಗೆ ವಯರಿಂಗ್ ಮಾಡುವ ಕೆಲಸ ಆಯಿತು. ಅದಕ್ಕೆ ಮೊದಲು ಒಂದು ಹಾಡಿತ್ತು. ಈಗ ಮುಕ್ಕಾಲು ವಾಸಿ ನಮ್ಮ ಮಕ್ಕಳಿಗೆ ಮೈಂಡ್ ಪೊಲ್ಯೂಟ್ ಮಾಡುವ ಮ್ಯೂಸಿಕ್ಕೇ ಕೇಳ್ತಾ ಉಂಟು. ಒಂದು ಹಾಡಿತ್ತು ನೋಡಿ, ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ, ಅತ್ತೆ ಮಾವ ಗಂಜಿಕೊಂಡು ನಡೆಯಬೇಕಮ್ಮ, ಚಿತ್ತದೊಳಗೆ ಅಕ್ಕರೆಯನ್ನು ಪಡೆಯಬೇಕಮ್ಮ, ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ, 10 ಮಂದಿ ಒಪ್ಪುವ ಹಾಗೆ ನುಡಿಯಬೇಕಮ್ಮ, ಕೊಟ್ಟು ಕೊಂಬೋ ನೆಂಟರಲ್ಲಿ ದ್ವೇಷ ಬೇಡಮ್ಮ, ಅಟ್ಟು ಉಂಬೋ ಕಾಲದಲ್ಲಿ ಆಟ ಬೇಡಮ್ಮ, ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡಮ್ಮ, ಒಟ್ಟು ಬಾಳುವ ಗಂಡನಲ್ಲಿ ಸಿಟ್ಟು ಬೇಡಮ್ಮ, ನೆರೆ ಹೊರೆಯವರಿಗೆ ನ್ಯಾಯವ ಹೇಳಬೇಡಮ್ಮ, ಗರ್ವ ಕೋಪ ಮತ್ಸರವನು ಮಾಡಬೇಡಮ್ಮ, ಪರರ ನಿಂದಿಪ ಹೆಣ್ಗಳೊಡನೆ ಸೇರಬೇಡಮ್ಮ, ಗುರು ಪುರಂದರ ವಿಠಲ ಸ್ಮರಣೆ ಮರೆಯಬೇಡಮ್ಮ. ಕ್ಲೀನ್. ಇವತ್ತು ಕೆಲವು ಮನೆಯಲ್ಲಿ ಮಕ್ಕಳಿಗೆ ಮಾರ್ಕ್ ಕಡಿಮೆ ಉಂಟು, ಆದರೆ ಮನೆ ಎಷ್ಟು ಕ್ಲೀನ್ ಇಟ್ಟುಕೊಳ್ತಾರೆ ಗೊತ್ತುಂಟ? ಕೆಲವು ಮನೆಯಲ್ಲಿ ಮನೆ ಎಷ್ಟು ಕ್ಲೀನ್ ಇಟ್ಟುಕೊಳ್ತಾರೆ. ಯಾವ ಬಟ್ಟೆ ಎಲ್ಲಿಡಬೇಕು ಅಲ್ಲಿ ಇಡ್ತಾರೆ, ಒರೆಸ್ತಾರೆ, ಗುಡಿಸ್ತಾರೆ. ಅಪ್ಪ ಅಮ್ಮನಿಗೆ ಒಂದು ದಿವಸ ಅನಾರೋಗ್ಯ ಆದರೆ ಒಂದು ಸಾಂಬಾರು ಮಾಡಲಿಕ್ಕೆ ಗೊತ್ತುಂಟು, ಅನ್ನ ಮಾಡಲಿಕ್ಕೆ ಗೊತ್ತುಂಟು, ಚಹಾ ಮಾಡಲಿಕ್ಕೆ ಗೊತ್ತುಂಟು, ದೋಸೆ ಮಾಡಲಿಕ್ಕೆ ಗೊತ್ತುಂಟು. ಅಂಥವರಿಗೆ ನಾವು ಬೈಬಾರದು. ಇದನ್ನೇ ಮಾಡು, ನೀನು ಕಲಿಬೇಡ, ಇದನ್ನೇ ಮಾಡು. ಅಯ್ಯೋ ಭಗವಂತ, ಆ ಮಗು ಇನ್ನೆಂಥದ್ದು ಕಲಿಬೇಕು. ನಮ್ಮ ಮನೆಯಲ್ಲೊಂದು ಹುಡುಗಿ ದೊಡ್ಡದಾಗ್ತಾ ಇದ್ದರೆ ಗಂಡನ ಮನೆಗೆ ಹೋಗಿ ಆ ಮನೆಯನ್ನು ಬೆಳಗಿಸಬೇಕು ಹೊರತು ಹೊತ್ತಿಸುವುದಲ್ಲ. ಅದಕ್ಕೆ ದೀಪ ಬೆಳಗಿಸಿ ಉದ್ಘಾಟನೆ, ದೀಪ ಹೊತ್ತಿಸುವುದಲ್ಲ. ಅದಕ್ಕೆ ಬೆಳಗಿಸುವುದು ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದರೆ, ನಮಗೆ ಸತ್ಯನಾರಾಯಣ ಪೂಜೆಗೆ ಪಟ್ಟಿ ಕೊಡ್ತಾರಲ್ಲ, ಶುದ್ಧ ಎಣ್ಣೆ, ಶುದ್ಧ ತುಪ್ಪ, ಶುದ್ಧ ಬಾಳೆಹಣ್ಣು, ಶುದ್ಧ ಬಾದಾಮಿ, 2 ಶುದ್ಧ ಬರೀತಾರ ನೋಡಿ. ಶುದ್ಧ ನೋಟು ಮತ್ತು ಶುದ್ಧ ಬೆಂಕಿವೆಟ್ಟಿಗೆ. ಅದು ಬರೀಬೋದಲ್ಲ, ಶುದ್ಧ 200 ರೂಪಾಯಿಯ ನೋಟುಗಳು ಮತ್ತು ಶುದ್ಧ ಬೆಂಕಿವೆಟ್ಟಿಗೆ ಅಂತ. ಅದು ಯಾಕೆ ಬರೆಯುವುದಿಲ್ಲ ಅಂದರೆ, ಲಕ್ಷ್ಮಿ ಮತ್ತು ಬೆಂಕಿ ಯಾವಾಗಲೂ ಶುದ್ಧವೇ, ಅದರಲ್ಲಿ ಮೇಲೆ ರೇಟ್ ಇದ್ದು ಕೆಳಗಿನ ರೇಟ್ ಇದ್ದು ಅಂತಿಲ್ಲ, ಅಂತ ಕಮ್ಮಿದ ಸೂಗೊರ್ಲಿ. ನಾಳೆ ಒಂದು ಮನೆಗೆ ಹೋಗಿ ಅತ್ತೆ ಸೊಸೆಯನ್ನು ಅತ್ತೆ ಮಾವನನ್ನು ನೋಡಿಕೊಂಡು ಚೆನ್ನಾಗಿರಬೇಕು ಅಂತಾದರೆ, ನಮ್ಮ ಮನೆಯಲ್ಲಿ ಒಂದು ಹುಡುಗಿ ದೊಡ್ಡದಾಗ್ತಾ ಇದ್ದಾಳೆ ಅಂತಾದರೆ, ಗೃಹಿಣಿ ಆಗುವ ಲಕ್ಷಣವನ್ನು ಫಸ್ಟ್ ಆ ಮಕ್ಕಳಿಗೆ ಹೇಳಬೇಕು. ಸಾಮಾಜಿಕ ಸ್ವಾಸ್ಥ್ಯ ಸರಿಯಾಗ್ತದೆ ಮುಂದೆ.
ಯಾಕಂದರೆ ಎಲ್ಲ ಹೋಗಿ ಅಮ್ಮನಿಗೆ ಅಷ್ಟು ಅಲ್ಲಿಗೆ ಕರ್ತವ್ಯ ಮುಗಿಲಿಲ್ಲ. ಚಿಕ್ಕದಿರುವಾಗ ವಿದ್ಯಾಭ್ಯಾಸದ ಒಟ್ಟಿಗೆ ಈಗದ ಚಿನ್ನದ ರೇಟು ಬಿನಿ ಕೇಳಿದರೆ ಹೆಂಡತಿಯನ್ನು ಬಂಗಾರು ಅಂತ ಮಾತ್ರ ಕರಿಬೇಕಷ್ಟೇ. ಬಂಗಾರು ಚಿನ್ನು ಅಂತ 1,13,000 ಅಂತೆ. ಹಾಕ್ಕೊಂಡು ಹೋಗ್ಲಿಕ್ಕೂ ಧೈರ್ಯ ಇಲ್ಲ, ಮನೆಯಲ್ಲಿ ಇಡ್ಲಿಕ್ಕೂ ಧೈರ್ಯ ಇಲ್ಲ. ಮತ್ತು ಕೆಲವು ಸರ್ತಿ ಬುದ್ಧಿವಂತಿಕೆ ಇದ್ದರೆ ಆಗ್ಬೋದು. ಮೊನ್ನೆ ಒಬ್ಬರು ಅಜ್ಜಿ ಒಂದು ನೆಕ್ಲೆಸ್ ಹಾಕ್ಕೊಂಡು ಹೋಗ್ತಾಯಿದ್ರು ಮದುವೆಗೆ. ಇಳಿದು ನಡ್ಕೊಂಡು ಹೋಗುವಾಗ ಇಬ್ಬರು ಬೈಕಲ್ಲಿ ಬಂದರು, ಹೇಳಿದ್ರು. ಅಜ್ಜಿ ಒಂದು ಡಯಲಾಗು ಬಿಟ್ಟರು, ಕೊಣೋ ಸಂತೆ ಅದ ಅಂತ. ಯಾಕಂದರೆ ಈಗ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅಂತಲೇ ಗೊತ್ತಾಗುತ್ತೆ. ತೆಗೆದು ಬಿಸಾಡಿದ್ದ, ನಿಜವಾಗಿ ಒರಿಜಿನಲ್ ಅದು. ಅಪ್ಪ ಎಕ್ಕಿದ್ರು, ಸ್ವಾಮಿ ಕೊರಗಜ್ಜೆ ಹೇಳಿದ್ರು, ಮನೆಗೆ ಹೋದು. ನಾವು ಕಲ್ತವರಾದರೆ ಏನು ಮಾಡ್ತಿದ್ದೆವು? ಹೆಲ್ಪ್ ಹೇಳುವಾಗ ಅವ ಪುತ್ತೂರಿನ ಕಟ್ಟೆಗೆ ಹೋಗಿ ಹೆಲ್ಪ್ ಮಾಡಿ ಮಾರಿ ಆಗೋದಿಲ್ವ? ಬರೀ ಮಾರ್ಕ್ ಅಲ್ಲ ಅಂತ ನಾನು ಹೇಳ್ತೇನೆ. ನಮ್ಮ ಮಕ್ಕಳಿಗೆ ಇನ್ನು ಜೀವನದಲ್ಲಿ ರಿಮಾರ್ಕ್ ಬಾರದಾಗೆ ಜೀವನ ತೆಗಿ ಅಂತ ಹೇಳಬೇಕಷ್ಟೇ ಹೊರತು ಮಾರ್ಕ್ ಮಾತ್ರ ಅಲ್ಲ. ಮದುವೆ ಆದ ಫಸ್ಟಿಗೆ ಎಲ್ಲ ಗಂಡಂದಿರು ಕೂಡ ಹೆಂಡತಿಯನ್ನು ಹಿಂದೆ ಕೂತ್ಕೊಳಿಸಿ ಫ್ಲವರ್ ಸ್ಟಾಲ್ನ ಹತ್ರವೇ ನಿಲ್ಲಿಸುವುದು. ಜಾಜಿ ತಕ್ಕೋ, ಮಲ್ಲಿಗೆ ತಕ್ಕೋ, ಅಟ್ಟಿ ತಕ್ಕೋ, ಚೆಂಡು ತಕ್ಕೋ. 4 ವರ್ಷ ಕಲೀಲಿ, ಯಾರ್ದಾದ್ರೂ ಬೇಳಿಯ ದಾಸಣ ತಕ್ಕೋ ಹೇಳ್ತಾರೆ. ಫಸ್ಟಿಗೆ ಮಾತ್ರ ಅತ್ತೆ ಮನೆಗೆ ಹೋಗುವಾಗ ಅಂಜಲ್, ಮಾಂಜಿ, ಪಾಪ್ಯುಲರ್ನ ಸ್ವೀಟ್, ಫ್ರೂಟು. 5 ವರ್ಷ ಕಲೀಲಿ, 50 ರೂಪಾಯಿಯ ಬೆರಕೆ ಮೀನುಸ ಇರೋದಿಲ್ಲ ಅದರಲ್ಲಿ. ಮನಸ್ಸಿನಲ್ಲಿ ಮೂಡಿದ ಪ್ರೀತಿ ಹೃದಯಕ್ಕೆ ಇಳಿಬೇಕಲ್ಲ. ಕೆಲವು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ಮಾರ್ಕ್ ಉಂಟು, ಸ್ಟಿಕ್ಕರೆಲ್ಲ ಇರೋದು ಬಾತ್ರೂಮ್ನ ಟೈಲ್ಸಲ್ಲಿ. ಹೇರ್ ಬ್ಯಾಂಡ್ ತೆಗೆದು ನಾಯಿ ಮರಿಗೆ, ನಾಯಿಯ ಕುತ್ತಿಗೆಗೆ, ಬೆಕ್ಕಿನ ಮರಿಗೆ, ಗ್ಯಾಸಿನ ಅಂಡೆಗೆ, ಟ್ಯಾಪಿಗೆ, ಎಲ್ಲದಕ್ಕಿಂತಲೂ ಡೇಂಜರ್ ಕ್ಲಿಪ್ಪು ಇದು. ಯಾಕಂದರೆ ಮಹಿಳಾ ವಿವಿಧೋದ್ದೇಶ ಯೋಜನೆ, ಹಾಗಾಗಿ ನಾವು ಗಂಡಸರು ಕ್ಲಿಪ್ ಇಡುವುದಿಲ್ಲ. ಸೋಫಾದಲ್ಲಿ ಕೂತು ಮಾತಾಡಿದ್ರು, ಕ್ಲಿಪ್ಪನ್ನು ಅಲ್ಲೇ ಇಟ್ಟರು, ಸೀದಾ ಅವರ ಕೆಲಸಕ್ಕೆ ಅವರು ಹೋದರು. ಮನೆಗೆ ಬಂದ ನೆಂಟರಲ್ಲಿ ಒಬ್ಬರು ಅಜ್ಜ ಏನು ಸೆಕೆ ಅಲ್ಲ ಹೇಳಿದರು, ಫ್ಯಾನ್ ಹಾಕಿ ಸೋಫಾದ ಮೇಲೆ ಅಮ್ಮ ಕೂತು ಕೈಂಕ ಒಂದು ಶಬ್ದ ಮಾಡಿದ್ರು. ಟೀ ಮಾಡಲಿಕ್ಕೆ ಹೋದವರು ಇದ್ದ ಪಾತ್ರೆ ಎಲ್ಲ ಬಿಸಾಡಿ ಸೀದಾ ಬಂದರು. ಏನಾಯಿತು ಅಂತ ಅವರಿಗೂ ಗೊತ್ತಿಲ್ಲ, ಅವರ ಲೊಕೇಶನ್ ಮಾತ್ರ ತೋರಿಸ್ತಾ ಇದ್ದಾರೆ. ಹಾಲಲ್ಲಿ ನೋಡ್ಲಿಕ್ಕೆ ಆಗ್ತದ? ರೂಮಿಗೆ ಕರ್ಕೊಂಡು ಹೋಗಿ ರೂಮಲ್ಲಿ ತೆಗೆದು ನೋಡುವಾಗ ಎಂಥದ್ದು, ಅದು ಕ್ಲಿಪ್ ಒಳಗೋಗಿ ತಿರುಗಿದೆ. ಅಲ್ಲ, ದೇವರು ಅವರಿಗೂ ಇಲ್ಲಿ ಎಕರೆಗಟ್ಟಲೆ ಜಾಗ ಕೊಟ್ಟಿದ್ರು, ಕುಮ್ಕಿ ಮತ್ತು ವರ್ಗ. ಈಗ ನನ್ನಂಥವನಿಗೆ ಹೋಗ್ತಿದ್ರೆ ಇದು ಬೈಪಾಸ್ ರಸ್ತೆ, ವಾಪಸ್ ಹೋಗು ಅಂತ ಹೇಳ್ತಿದ್ರು. ಕಟಿಂಗ್ ಪ್ಲೇಯರ್ ತಂದು ಸ್ವಲ್ಪ ಎಳೆಯುವಾಗ ಹೇಳಿದರು ರಂಗ ಪೂಜೆ ಗೊರ್ಪೆ ಅಂತ. ಮತ್ತೆ ಸ್ವಲ್ಪ ಎಳೆಯುವಾಗ ಪೂತ ಪೂಜೆ ಎಲ್ಲ ಗೊರ್ಪೆ ಹೇಳಿದ್ರು. ಮತ್ತೆ ಎಳೆಯುವಾಗ ಆಯಿತು ದೈವಲೆಗಳ ಕೊರ್ಪೆದಲ್ಲ. ಈ ಎಳೆಯುವವನಿಗೆ ಆಯಿತು, ಸ್ವಲ್ಪ ಹೇಳಿದ್ರೆ ಇವರ ಹರಕೆಯನ್ನು ವಾಪಸ್ ನಿಮ್ಮ ವಾರ್ಷಿಕ ಪತ್ರಿಕೆಯಲ್ಲಿ ಬರೆದಾಗಿ, ವಾರ್ಷಿಕ ವರದಿಯಲ್ಲಿ ಬರೆದಾಗಿ ಬರಿಬೇಕಾಗ್ತದೆ. ಎಷ್ಟು ವರ್ಷ ಬೇಕಾದೀತು. ಹಾಗಾಗಿ ಆದದ್ದಾಗಲಿ ಅಂತ ಒಮ್ಮೆಲೆ ಹೇಳ್ದ, ನೇಮ ಕೊರಪೆ ಹೇಳಿದ್ದು. ಈಗ ಆಲೋಚನೆ ಮಾಡಿ ಬಂಧುಗಳೇ, 3 ರೂಪಾಯಿಯ ಕ್ಲಿಪ್ಪು ನೇಮಕ್ಕೆ ಕಡಿಮೆಯಲ್ಲಿ ಎಷ್ಟು ಬೇಕು ಆಲೋಚನೆ ಮಾಡಿ. ಇದು ನೇಮ ಕೊಟ್ಟರು ಇದು ಮಾಡಬೇಕೆ, ಮೊದಲು ಹೇಳಿದ್ದು 3, ಇಲ್ಲದ್ರೆ ದೋಷ ಕಾಣೋದಿಲ್ವ? ಅದಕ್ಕೆ ಹೇಳಿದ್ದು ಇವತ್ತಿನ ನಮ್ಮ ಮನೆಯ ಸ್ವಾಸ್ಥ್ಯದಲ್ಲಿ ಯಾವ ವಸ್ತುವನ್ನು ಎಲ್ಲಿಡಬೇಕು. ಶೇವಿಂಗ್ ಕ್ರೀಮನ್ನು ಮತ್ತು ಪೇಸ್ಟನ್ನು ಒಟ್ಟಿಗೆ ಇಡಬಾರ್ದು. ಯಾಕಂದರೆ ಅಜ್ಜಿ ಬರ್ತಾ ಇದ್ದಾರೆ, ಅವರಿಗೆ ಗೊತ್ತಿಲ್ಲ. ಕೂಲಿ ದೆಕ್ಕಳೆ ಅಂತ ಹೇಳುವಾಗ ಶೇವಿಂಗ್ ಕ್ರೀಮನ್ನು ಚಂದ ಇದು ಮಾಡಿ, ಅದೇ ನನಗೆ ನಡೆದದ ಅಲ್ಲ ತಿನ್ನಿ ಎಲ್ಲ ಬಲ್ಲಿದ್ದೀವಿ ಬಾಯಲ್ಲಿ ಅಕ್ಕದು ಓದ್ತುಂಡೆ, ಏನು ಪ್ರಯೋಜನ?
ಅದಕ್ಕೆ ನಾವು ಹೇಳಿದ್ದು ಎಲ್ಲವೂ ಪ್ರಾರಂಭ ಆಗೋದು ಒಬ್ಬ ನವಿಲಿನ ಚಿತ್ರ ಬಿಡಿಸ್ಲಿಕ್ಕೆ ಹೇಳಿದರೆ ಒಬ್ಬ ಕಾಲಿಂದ ಶುರು ಮಾಡ್ತಾನೆ, ಒಬ್ಬ ತಲೆಯಿಂದ ಶುರು ಮಾಡ್ತಾನೆ, ಒಬ್ಬ ರೆಕ್ಕೆಯಿಂದ ಶುರು ಮಾಡ್ತಾನೆ. ನವಿಲು ಪೂರ್ತಿ ಆಗಬೇಕು. ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಸಹ ಹಾಗೆ ಮಹಿಳೆಯರು ಕುಟುಂಬದಲ್ಲಿ ಉಂಟಲ್ಲ, ಯಾವ ರೀತಿಯಾದರೂ ಮಾಡಿ ಒಂದು ವೇಳೆ ಜಗಳ ಆಗದ ಕುಟುಂಬ ಖಂಡಿತ ಇಲ್ಲ. ಒಂದು ಕಡೆ ಇದ್ದರು 2 ಜನ, 50 ವರ್ಷ ಆಗಿದೆ ಮದುವೆಯಾಗಿ, ಜಗಳ ಇಲ್ಲ. ಹೌದಪ್ಪ, ಅವ್ರದ್ದೆಲ್ಲ ನ್ಯಾಷನಲ್ ಇದಕ್ಕೆಲ್ಲ ಹೋಯ್ತು. ಇಂಟರ್ವ್ಯೂ ಮಾಡಲಿಕ್ಕೆ ನಮ್ಮ ಸುದ್ದಿ ಚಾನಲ್ನವರು ಹೋದರು. ಹೊರಗೆ ಅಜ್ಜ ಕೂತಿದ್ದಾರೆ. ಅಜ್ಜನ ಹತ್ರ ಕೇಳಿದರು, ಮದುವೆಯಾಗಿ 50 ವರ್ಷ ಆದರೂ ಒಂದು ಕೂಡ ಜಗಳ ಆಗಲಿಲ್ಲಂತೆ, ಏನು ಅದರ ಗುಟ್ಟು? ಅಜ್ಜ ಹೇಳಿದ್ರಂತೆ, ಅಂದರೆ ಕೇಳುವುದಿಲ್ಲ ಅವರಿಗೆ, ಇವರಿಂದ ಉತ್ತರ ಸಿಕ್ಕುವುದಿಲ್ಲ ಅಂತ ಅಜ್ಜಿ ಹತ್ರ ಹೋದರು. ಅಜ್ಜಿ ಮದ್ಮೆ ಅದೊಂಜಿ 5 ವರ್ಷ ಅಂಡಲ್ಲ ಹೊರಳ ಲಡಯಾತಜಿಗೆ ಇಂಚಿನ ನಿಜವಾಯಿನ ಗುಟ್ಟೆ ಇಂಚಿನ. ಅಜ್ಜಿ ಹೇಳಿದ್ರಂತೆ, ಮತ್ತೆ ಜಗಳ ಆಗೋದು ಎಲ್ಲಿಗೆ? ಒಬ್ರಿಗೆ ಕಿವಿಗೆ ಹೇಳೋದಿಲ್ಲ, ಒಬ್ಬರಿಗೆ ಬಾಯಿ ಬರೋದಿಲ್ಲ. ಚಿಕ್ಕ ಪುಟ್ಟ ಜಗಳ ನಮ್ಮ ಸ್ವಾಸ್ಥ್ಯಕ್ಕೆ ತೊಂದರೆ ಕೊಡ್ತದೆ ಅಂತ ಆದರೆ, ಒಂದು ವೇಳೆ ನಾವು ಒಳಗೆ ಮನೆಯಲ್ಲಿ ಸುರುಸುರು ಕಡ್ಡಿಯಾಗಿ ಮಾತಾಡ್ತಾ ಇದ್ದೇವೆ ಅಂತ ಆದರೆ ಗಂಡನನ್ನು ನೆಲಚಕ್ರದಾಗಿ ಅಲ್ಲಿ ಸುತ್ತಲಿಕ್ಕೆ ಹೇಳಬೇಕು. ಅದು ಮುಗಿಯುವಾಗ ಇದು ಸಹ ಮುಗೀತದೆ. ಸಮಾಧಾನ ಮಾಡಿಕೊಂಡು ಕ್ಷಮಿಸಿಕೊಂಡು ಮುಂದೆ ಹೋಗಬೇಕು ಹೊರತು ಸ್ಟ್ಯಾಂಪ್ ಕಲೆಕ್ಷನ್ ಆಗಿ ಮಾಡಬಾರ್ದು ಹೇಳಿದ್ದು. ವಿದೇಶದಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ ನೀವು ಒಂದು ಪೇಸ್ಟ್ ತಗೊಳ್ಳಿಕ್ಕೆ ಹೋದರೆ ನಿಮಗೊಂದು ಕ್ಯಾಲೆಂಡರ್ ಕೊಡ್ತಾರೆ. ಆ ಕ್ಯಾಲೆಂಡರಲ್ಲಿ 100 ಕೋಣೆ ಉಂಟು. ಒಂದು ಪೇಸ್ಟ್ ತಗೊಂಡ್ರೆ ಒಂದು ಸ್ಟ್ಯಾಂಪ್ ಕೊಡ್ತಾರೆ, ಆ ಒಂದು ಕೋಣೆಗೆ ಅಂಟಿಸ್ಬೇಕು. ಮರುದಿವಸ 2 ವಸ್ತು ತಗೊಳ್ತೀರಿ, 2 ಸ್ಟ್ಯಾಂಪ್ ಕೊಡ್ತಾರೆ, ಅಂಟಿಸ್ಬೇಕು. ನೀವು ಆ ಅಂಗಡಿಯಿಂದ 100 ವಸ್ತು ತಗೊಂಡಾದ ಕೂಡಲೇ ಈ ಕ್ಯಾಲೆಂಡರ್ ಫುಲ್ ಆಯಿತು, ಹೌದಾ? ಅದನ್ನು ಕೊಂಡೋಗಿ ತೋರಿಸಿದರೆ ಬಂಪರ್ ಬಹುಮಾನ ಕೊಡ್ತಾರೆ. ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಸ್ವಾಸ್ಥ್ಯಕ್ಕೆ ತೊಂದರೆ ಆಗೋದು ಈ ಸ್ಟ್ಯಾಂಪ್ ಕಲೆಕ್ಷನ್. ಆವಾಗ ಇದ್ದದ್ದನ್ನು ಆವಾಗ ಮಾತಾಡಿ ಸರಿ ಮಾಡಿಕೊಂಡು ಹೋಗೋದು ಬಿಟ್ಟು, ಹಾನಿದಾನೆ ಪಂಡರೆ ನಿಂಪುಂಡಿಂಗ್ ಆಗಸ್ಟ್ 14 ಆಂಡ್ಲ ಮಣಿತಿಜಿ ಮದ್ಮೆದಾನಿ ಪೋಣಗ ಮದ್ಮೆದ ಉಳ್ನಾಳು ಜನತೆ ಎದುರುದಾನೆ ಪಂಡರೆ ನಿಂಪುಂಡಿಂಗ್ ನವಂಬರ್ 24 ಆಂಡ್ಲ ಮಣಿತಿಜಿ. ಈ ಸ್ಟ್ಯಾಂಪ್ ಕಲೆಕ್ಷನ್ ಮಾಡಿ 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 ಒಂದು ದಿನ ಬಂಪರ್ ಪ್ರೈಸ್ ಮನೆಯಲ್ಲಿ. ಅದಕ್ಕೆ ನಾವು ದೀಪಾವಳಿ ಆಚರಿಸುವಾಗ ನಮ್ಮ ಸಂಸಾರದ ಪಟಾಕಿ ಮೇಲೆ ಹೋಗಿ ಹೊಡೆಯುವಂಥ ಪಟಾಕಿ ಆಗಬಾರ್ದು ಅಂತ. ಮೇಲೆ ಹೋಗಿ ಠೇಪ್ ಹೊಡೆದಾಗ ಪಕ್ಕದ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ, ಅವ ಪುಡಾಂಡು 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 ಅಂತ. ಅದಕ್ಕೆ ನಮ್ಮ ದಾಂಪತ್ಯ ಜೀವನದಲ್ಲಿ ಆ ರೀತಿ ಇರಬೇಕು ನೋಡಿ. ಎಷ್ಟೇ ಆದರೂ ಕೂಡ ನೀವು ಸ್ತ್ರೀಯರು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಬರ್ತಾ ಇದ್ದೀರಿ, ಬರಬೇಕು. ಆದರೆ ಮಂಟಪದಲ್ಲಿ ನೋಡಿ, ಮದುವೆ ಮಂಟಪದಲ್ಲಿ ಯಾಕೆ ಹೆಂಡತಿ ಹಿಂದೆ ಗಂಡ ಮುಂದೆ? ಅದು ನಾವು ಒಪ್ಪುವುದಿಲ್ಲ. ಅದು ಸಮಾನತೆ ಉಂಟು, ನಾವು ಮಾರ್ಚ್ ಪಾಸ್ಟ್ ಮಾಡ್ತೇವೆ ಹೇಳಿದರೆ ಬಿಡ್ತಾರೆ ಅರ್ಚಕರು. ಎಷ್ಟು ಅರ್ಥ ಉಂಟು ಗೊತ್ತುಂಟ? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬುದ್ಧಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಮಾಂಗಲ್ಯ ನಿನಗೆ ಕಟ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ಮಮ ಜೀವನ ಹೇತುನಾಂ, ನಾನು ಜೀವ ಇದ್ದೇನೆ ಅಂತ ಸಾಕ್ಷಿಯಾಗುವುದಕ್ಕೆ ಕಟ್ತಾ ಇದ್ದೇನೆ. ಕಂಠೆ ಬದ್ನಾಮಿ ಶುಭಗೆ, ನಿನ್ನ ಕುತ್ತಿಗೆಯಲ್ಲಿ ಶೋಭಿಸ್ತಾ ಇರಬೇಕು. ಬಯಕೆಗೆ ದುಡ್ಡು ಇಲ್ಲ ಅಂತೇಳಿ ಸೊಸೈಟಿಯಲ್ಲಿ ಅಡವಿಡುವುದಲ್ಲ, ಕುತ್ತಿಗೆಯಲ್ಲಿ ಶೋಭಿಸ್ತಾ ಇರಬೇಕು. ತ್ವಂ ಜೀವ, ನಾವಿಬ್ಬರು 100 ವರ್ಷ ಒಟ್ಟಿಗೆ ಬದುಕುವ, ಶರದಾಂ ಶತಂ. ಆದರೆ ಮಂತ್ರ ಹೇಳುವುದು ಅರ್ಚಕರು, ಕಟ್ಟುದು ಇವತ್ತು ಕಟ್ಟುವಾಗಲೂ ಕೇಳಲಿಕ್ಕುಂಟು, ಕಟ್ಬೋದಲ್ಲ. ಯಾಕಂದರೆ ತಾಳಿ ಕಟ್ಟುವಾಗ ತಡೆದ ಬದು. ಕೇಳುವುದು ತಪ್ಪಾದರೆ ಮಾಂಗಲ್ಯ ಕಂತುಂಡೆ ದಾಣೆ ನನ್ನ ಜೀವನ ಈತೇನ ಅಂತ. ಯಾಕೆ ಹೆಂಡತಿ ಹಿಂದೆ ಗಂಡ ಮುಂದೆ ಅಂದರೆ, ಬೆಳಿಗ್ಗೆ ಮದುವೆ ಆಗುವ ಸಮಯದಲ್ಲಿ ಗಂಡನ ಮುಖಕ್ಕೆ ಬೆಳಕು ಬೀಳುವಾಗ ನೆರಳು ಹಿಂದೆ ಇರ್ತದೆ. ಹೆಂಡತಿ ನೆರಳಾಗಿರುವುದು ಅಂತ ಅರ್ಥ. ಗಂಡನಿಗೆ ಎಷ್ಟು ಸಂಪತ್ತು ಬಂದರೂ ಅದು ಹಾಳಾಗದಾಗೆ ಆಧಾರವಾಗಿ ನಿಂತುಕೊಂಡು ಗಳಿಕೆ, ಅದರಲ್ಲಿ ಉಳಿಕೆ, ಅದರಲ್ಲಿ ಬಳಕೆ, ಅದರಲ್ಲಿ ವಿತರಣೆ.
ಇದು ಜವಾಬ್ದಾರಿ. ಮನೆಯಲ್ಲಿ ಸ್ವಾಸ್ಥ್ಯ, ಈ ಆರ್ಥಿಕ ಸ್ವಾಸ್ಥ್ಯ ಕಾಪಾಡುವಂಥ ಜವಾಬ್ದಾರಿ ಹೆಂಗಸಿಗೆ. ಅದಕ್ಕೆ ವೇಸ್ಟಾಗಿ ಹೋಗಬಾರ್ದು. ಅದು ಗಳಿಕೆ ಮಾಡಬೇಕು, ಅದರಲ್ಲಿ ಉಳಿಕೆ ಮಾಡಬೇಕು, ಅದನ್ನು ಬಳಕೆ ಮಾಡಬೇಕು, ಆಮೇಲೆ ವಿತರಣೆ ಮಾಡಬೇಕು. ಹಾಗಾಗಿ ಹೆಂಡತಿ ನೆರಳಾಗಿರಬೇಕು. ಮಧ್ಯಾಹ್ನ ಹೊತ್ತಿಗೆ ತಲೆಯ ಮೇಲೆ, ಗಂಡನ ತಲೆಯ ನೆತ್ತಿಗೆ ಬೆಳಕು ಬಿದ್ದಾಗ ನೆರಳು ಅಡಿಯಲ್ಲಿರ್ತದೆ. ನೋಡಿ ನೀವು, ಕೆಲವರಿಗೆ ಮದುವೆ ಆಗುವಾಗ ಒಳ್ಳೆ ಸುಖ ಸಂಪತ್ತು ಇರ್ತದೆ, ಏನೋ ಗ್ರಾಚಾರ ಅಂತ ಉಂಟು ಇರ್ತದೆ, ಹಾಳಾಗಿ ಸೋಲ್ತಾರೆ ಕೆಲವು ಸರ್ತಿ. ನೀವು ಸೋತು ನಾವು ಒಂದೊತ್ತು ಬ್ರೆಡ್ ತಿಂದು ಬದುಕಿದ್ರೂ ನಿಮ್ಮ ಹೆಜ್ಜೆಗೆ ಹೆಜ್ಜೆ ಆಗಿರ್ತೇನೆ ಹೊರತು ಫೇಸ್ಬುಕ್ಕಲ್ಲಿ ಇನ್ನೊಂದು ಹುಡುಕುವುದಿಲ್ಲ. ಸಂಜೆ ಆಗುವಾಗ ಗಂಡನ ಬೆನ್ನಿಗೆ ಬೆಳಕು ಬೀಳುವಾಗ ನೆರಳು ಎದುರಲ್ಲಿರ್ತದೆ. ನಿಮಗೆ ವಯಸ್ಸಾಗಿ ಏನು ಕೂಡುವುದಿಲ್ಲ ಹೇಳುವಾಗ ನಿಮ್ಮ ಕೈ ಹಿಡಿದು ನಾನು ನಡೆಸ್ತೇನೆ. ಎಂಥ ಅದ್ಭುತ ಕಲ್ಪನೆ ನೋಡಿ ನಮ್ಮ ಹಿರಿಯವರದ್ದು. ಇದನ್ನು ನಾವು ಹೇಳ್ತಾ ಇದ್ದೇವೆ ಮಕ್ಕಳಿಗೆ. ಅದಕ್ಕೆ ನಾವು ಎಲ್ಲಿ ಕೆಲಸಕ್ಕೆ ಹೋಗಲಿ, ಎಲ್ಲಿ ಸಮಾಜಕ್ಕೆ ಹೋಗಲಿ, ಶುರು ಮಾಡೋದು ಮನೆಯಿಂದ, ಹೌದಾ ಅಲ್ವಾ? ಈಗ ನಾನೊಬ್ಬರು ಮಾಸ್ಟ್ರು, ನಾನು ಮನೆಯಲ್ಲಿ ಜಗಳಾಡಿ ಅದೇ ಮಂಡೆಯನ್ನು ಹಿಡ್ಕೊಂಡು ಸ್ಟಾಫ್ ರೂಮಿಗೆ ಹೋಗಿ ಅದೇ ಮಂಡೆಯಲ್ಲಿ ಹಿಡ್ಕೊಂಡು ಕ್ಲಾಸ್ ರೂಮಿಗೆ ಹೋದರೆ ಎಂತ ಮಾಡಲಿಕ್ಕೆ ಸಾಧ್ಯ ಉಂಟು? ಮರ್ತು ಬಿಡಬೇಕು, ಸರಿ ಮಾಡಿಕೊಂಡು ಹೋಗಬೇಕು, ಸ್ಟ್ಯಾಂಪ್ ಕಲೆಕ್ಷನ್ ಮಾಡಬಾರ್ದು. ಅದಕ್ಕೆ 8x8x8 ಮೂಲಕ ಜೀವನ ಮಾಡಬೇಕಂತೆ. ದಿನದಲ್ಲಿ 24 ಗಂಟೆ 8x8x8. ಫಸ್ಟಿನ 8 ಗಂಟೆ ಚೆನ್ನಾಗಿ ಕೆಲಸ ಮಾಡಬೇಕು, ಮತ್ತಿನ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಕೆಲವು ಮನೆಯಲ್ಲಿ ಸಮಸ್ಯೆ ಆಗೋದು ಎಂತ ಗೊತ್ತುಂಟ? ಗೋಳಿ ಬಜೆ ತಂದು ಇಡುವ ಸ್ಟೇಟಸ್ಸು, ಗೋಳಿ ಬಜೆಯಿಂದ ಕಾಯಿ ಮೆಣಸು ತೆಗೆಯುವ ಸ್ಟೇಟಸ್ಸು, ಗೋಳಿ ಬಜೆ ಚಟ್ನಿಯಲ್ಲಿ ಮುಳುಗಿಸುವ ಸ್ಟೇಟಸ್ಸು, ಗೋಳಿ ಬಜೆ ತಿನ್ನುವ ಸ್ಟೇಟಸ್ಸು, ಕೈ ತೊಳೆಯುವ ಸ್ಟೇಟಸ್ಸು ಹಾಕಿರ್ತಾರೆ ಯಾರಾದರೂ. ಅದನ್ನು ನೋಡಿ ನಮ್ಮ ಮನೆಯಲ್ಲಿ ಜಗಳ. ಅವ್ರು ನೋಡಿ, ಶಿವಪ್ರಸಾದ್ ಗೋಳಿ ಬಜೆ, ನೀವು ಸಜ್ಜಿಗೆ. ಯಾರ್ಯಾರ ಸ್ಟೇಟಸ್ ನೋಡಿ ನಮ್ಮ ಮನೆಯಲ್ಲಿ ಜಗಳ ಆಗಬಾರ್ದು. ಮನೆ ಒಕ್ಕಲಿಗೆ ಕರೆದ್ರೆ ಸೀದಾ ಹೋಗಬೇಕು, ಚಂದ ಊಟ ಮಾಡಬೇಕು, ಮನೆ ಇಡೀ ಸುತ್ತಬೇಕು, ಒಳ್ಳೆದುಂಟು ಅಂತ ವಿಶ್ ಮಾಡಿ ಅವರು ಕಟ್ಟು ಕೊಟ್ಟರೆ ಬರುವಾಗ ಹಿಡ್ಕೊಂಡು ಬರಬೇಕು. ಮನೆಯನ್ನು ಸಹ ಹಿಡ್ಕೊಂಡು ಬರಬಾರ್ದು ಅಂತ ಹೇಳಿದ್ದು. ಮನೆಗೆ ಬಂದು ಮೂಡ್ ಹಾಳು ಮಾಡಿಕೊಂಡು, ಏನಾ ಮದುವೆಗೆ ಹೋಗಲಿಲ್ವಾ? ಹೋಗಿದ್ದೇನೆ, ಊಟ ಮಾಡಿದ್ದೇನೆ, ಏನು ಐಟಮ್ ತುಂಬ ಇತ್ತು, ಮತ್ತೇನು ಕೋಪ ಅಲ್ಲದೆ ಮತ್ತೆ ನಮ್ಮ ಜನ್ಮದಲ್ಲಿ ಅಂಥದ್ದು ಕಟ್ಟಲಿಕ್ಕೆ ಉಂಟ? ಪಟ್ರಸಿ ಹೋದೆ ನಾನು. ನಿಮ್ಮಿಂದ ಅದೆಲ್ಲ ಆಸೆ ಇಲ್ಲ. ಒಂದು ಟಾಯ್ಲೆಟ್ ಕಟ್ಟಿದ್ದಾರೆ 15 ಲಕ್ಷದ್ದು. ಸ್ವಾಸ್ಥ್ಯ ಹಾಳಾಯಿತು. ನಿಜವಾಗಿ ಟಾಯ್ಲೆಟ್ನ ಉದ್ದೇಶ ಎಂತದೇಳಿ? ಹೋಗಿ ಕೂತ ಕೂಡಲೇ ಒಂದೇ ಭಾರತ್ ಎಕ್ಸ್ಪ್ರೆಸ್ ಹೋದಾಗೆ ಹೋಗ್ಬೇಕು. 15 ಅಲ್ಲ 25 ಲಕ್ಷ ಖರ್ಚು ಮಾಡಲಿ, ಅಲ್ಲಿ ಕೂತು ಜಲಕದಿಕ್ಲಾಜ ಏಕ ಬಾರ ಆಜ ಅಂತ 3/4 ಗಂಟೆ ಬೊಬ್ಬೆ ಹೊಡೆದ್ರೆ ಯಾವ ಟಾಯ್ಲೆಟ್ ಆದರೆ ಸ್ವಾಸ್ಥ್ಯ ಸರಿ ಇರ್ತದೆ ಅಂತ ಹೇಳಿದ್ದು ನಾನು. ಕೆಲವು ಸರ್ತಿ ಇಡೀ ಅದು ತಿರುಗಿ ಬೀಳ್ತದೆ. ಒಬ್ಬ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾಗ ಮಾವಿನ ತೋಟ ಕಾಣ್ತಾ ಉಂಟು ಅವನಿಗೆ. ಮಾವಿನ ತೋಟದಲ್ಲಿ ಮಾವಿನ ಹಣ್ಣು ನೋಡಿದ್ದು ಕಣ್ಣು, ಮನಸ್ಸಾದದ್ದು ತಿನ್ನಬೇಕು ಅಂತ ಮನಸ್ಸಾದ. ಅದಕ್ಕೆ ಮಕ್ಕಳಿಗೆ ಮತ್ತು ನಮಗೆ ಇದಿಟ್ಟುಗಳು ನೋಡಿದ್ದೆಲ್ಲ ಬೇಕು ಅಂತ ಆಸೆ ಪಡಬಾರದು ಅಂತ. ನೋಡಿದ್ದು ಕಣ್ಣು, ಆಸೆ ಆದದ್ದು ಮನಸ್ಸಿಗೆ. ಮಾವಿನ ಮರದ ಹತ್ರ ಕರ್ಕೊಂಡೋದದ್ದು ಕಾಲು, ಮಾವಿನ ಹಣ್ಣನ್ನು ಕೊಯ್ದದ್ದು ಕೈ, ರುಚಿ ನೋಡಿದ್ದು ಬಾಯಿ, ಕಳಿಸಿದ್ದು ಹೊಟ್ಟೆಗೆ, ತೋಟದ ಓನರ್ ಬಂದು ಹೊಡೆದದ್ದು ಬೆನ್ನಿಗೆ. ಈಗ ಬೆನ್ನು ಹೇಳ್ತಂತೆ, ನಾನೆಂತ ಆಡಲಿಲ್ಲ, ಎಲ್ಲ ನಾಲಿಗೆಗೆ ದೂರ ಹಾಕಿದ್ವಿ. ನಾಲಿಗೆ ಹೇಳಿದಂತೆ ನಾನು ಇಟ್ಟುಕೊಳ್ಳಿಲ್ಲ, ನಾನು ಕಳಿಸಿದ್ದೇನೆ ಹೊಟ್ಟೆಗೆ. ಹೊಟ್ಟೆ ಹೇಳಿತು, ನೀನು ಕಳಿಸಿದ ಕೂಡಲೇ ನಾನು ಕಳಿಸ್ಲಿಕ್ಕೆ ಆಗೋದಿಲ್ಲ.
ನಾನು ನಾಳೆ ಬೆಳಿಗ್ಗೆ ಗಳಿಸುವುದು. ಆದರೆ ಒಂದು ಗೊತ್ತಿರಬೇಕು, ಬೆನ್ನಿಗೆ ಪೆಟ್ಟು ಬಿದ್ದಾಗ ನೀರು ಬಂದದ್ದು ಪ್ರಥಮ ಅಪರಾಧಿ ಕಣ್ಣಿನಲ್ಲಿ. ಅದಕ್ಕೆ 8+8+8 8 ಗಂಟೆ ಒಳ್ಳೆ ಕೆಲಸ ಮಾಡಬೇಕು, 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಉಳಿದ 8 ಗಂಟೆಯಲ್ಲಿ ನೋಡಿ ಇದೆಲ್ಲ ಬರ್ತದೆ. ಮಹಿಳಾ ವಿವಿಧೋದ್ದೇಶ ಸಹಕಾರ, ಪರಸ್ಪರ ಸಹಕಾರ, ನಮ್ಮ ಉದ್ದೇಶಗಳನ್ನು ಇಟ್ಕೊಳ್ಬೇಕು. 3 H 3 F 3 S. 3 H ಯಾವುದು ಗೊತ್ತುಂಟಾ? ಒಂದು ಹೆಲ್ತ್, ಒಂದು ಹೈಜೀನ್, ಒಂದು ಹಾಬಿ. ಬರೀ ಮಕ್ಕಳಿಗೆ ಬರ್ತ್ಡೇಗೆ ಬಟ್ಟೆಯ ಬಗ್ಗೆ ಮಾತ್ರ ಆಲೋಚನೆ ಮಾಡಬಾರ್ದು ಬಂಧುಗಳೇ. ಇನ್ನು ಮುಂದೆ ಸ್ವಲ್ಪ ಹೊಟ್ಟೆಯ ಬಗ್ಗೆಯೂ ಆಲೋಚನೆ ಮಾಡಬೇಕು. ಟಿ ವಿಯಲ್ಲಿ ಬರ್ತಾ ಉಂಟು, ಕುರುಕುರೆ ತಿಂದು ಸತ್ತ ಮಗು, ಪಾನಿಪುರಿ ತಿಂದು ಸತ್ತ ಮಗು, ಅದು ತಿಂದು ಸತ್ತ ಮಗು. ಅಪ್ಪನ ಹೆಸರಿನ ತಿಂಡಿ ಇತ್ತು, ತುಪ್ಪ ಹಾಕಿದರೆ ನೆಯ್ಯಪ್ಪ, ಸ್ವಲ್ಪ ಅಡಿಯಲ್ಲಿ ಕಪ್ಪ ಆದರೆ ಕಲ್ತಪ್ಪ, ಸ್ವಲ್ಪ ದೋರ ಇದ್ದರೆ ಊತಪ್ಪ. ಈಗ ಅಪ್ಪನ ಹೆಸರಿನ ತಿಂಡಿ ಗೊತ್ತಿಲ್ಲ, ಅಪ್ಪನ ಅಪ್ಪನ ಅಪ್ಪ ಪಿಜ್ಜಾ. ಇದು ತಿಂದು ತಿಂದು ನಾಳೆ ನಮ್ಮ ಮಕ್ಕಳಿಗೆ ಮಾರ್ಕುಂಟು, ಬ್ಯೂಟಿ ಪಾರ್ಲರಲ್ಲಿ ನೋಡುವಷ್ಟು ಚಂದ ಉಂಟು. ಒಳಗೆ ಇನ್ನೊಂದು ದಿನ ಬರ್ತದೆ, ಜಾತಕ ತೆಗೆದು ಬಿಸಾಡು, MRI ಸ್ಕ್ಯಾನಿಂಗ್ ರಿಪೋರ್ಟ್ ಇಡು ಅಂತ. ಇಂಜಿನ್ ಸರಿ ಉಂಟ ನೋಡುವ ಮೊದಲು ಅಂತ. ಅದಕ್ಕೆ ಹೆಲ್ತ್ ಇಂಪಾರ್ಟೆಂಟ್. ಒಂದು ಹೆಲ್ತ್, ಒಂದು ಹೈಜೀನ್, ಒಂದು ಹಾಬಿ. ಮನೆಯನ್ನು ಹೇಗೆ ಇಟ್ಟುಕೊಳ್ಬೇಕು, ಕ್ಲೀನಾಗಿಟ್ಟು, ನೆಂಟರು ಬಂದರೆ ಹೇಗೆ ಮಾತಾಡಬೇಕು. 3 S ಯಾವುದು ಗೊತ್ತುಂಟಾ? ಒಂದು ಸೋಲ್, ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಬೇಕು. ಇನ್ನೊಂದು ಸರ್ವೀಸ್. ನೀವು ಮಾಡ್ತಾ ಇದ್ದೀರಿ ಎಷ್ಟು? 5% ಸಮಾಜ ಸೇವೆಗೆ ಕೊಡ್ತಾ ಇದ್ದೀರಿ, ಅದು ಸರ್ವೀಸ್. ಸೋಲ್, ಸರ್ವೀಸ್, ಒಂದು ಸ್ಮೈಲ್, ಒಂದು ನಗು ಇರಬೇಕು. ನಮಗೆ ಎಷ್ಟು ತಲೆ ಬಿಸಿ ಇರ್ಬೋದು. 3 F ಯಾವುದು ಗೊತ್ತುಂಟಾ? ಒಂದು ಫ್ಯಾಮಿಲಿ, ಒಂದು ಫ್ರೆಂಡ್, ಒಂದು ಫೇತ್. ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ಒಂದು ಫ್ರೆಂಡ್ ಇರಬೇಕು. ಆ ಫ್ರೆಂಡ್ ಹೇಗಿರಬೇಕು ಅಂತ ಹೇಳಿದ್ರೆ, ಕೊನೆಯ 3 ಅಕ್ಷರ ಎಂಡ್ ಅಂತ ಇದೆ, ಹಾಗೆ ಆಗಬಾರ್ದು. ನಮ್ಮ ಫ್ರೆಂಡಿಂದಲೇ ನಮ್ಮ ಎಂಡ್ ಆಗಬಾರ್ದು. ಒಂದು ಫೇತ್ ಇರಬೇಕು, ಒಂದು ಶಕ್ತಿ ಉಂಟು, ಅದು ಯಾವ ದೇವರೇ ಆಗಿರ್ಬೋದು, ಆ ಶಕ್ತಿ ನಮ್ಮನ್ನು ನಡೆಸ್ತದೆ. ನಮ್ಮ ಮಕ್ಕಳ ಜನನಕ್ಕೆ ಮಾತ್ರ ನಾವು ಕಾರಣ ಹೊರತು ಅವರು ಅನುಭವಿಸುವುದು, ಅವರು ಪಡೆದುಕೊಂಡು ಬಂದದ್ದನ್ನು ನಾವು ಅದಕ್ಕೆ ಏನು ಪೂರಕ ಕೊಡಬಹುದು ಹೊರತು ಮಾರಕ ಕೊಡುವುದನ್ನು ನಿಲ್ಲಿಸಬೇಕು. 3 F 3 H 3 S. ಇದರ ಪ್ರಕಾರ ನಮ್ಮ ಸ್ವಾಸ್ಥ್ಯ ಸರಿಯಾಗ್ತಾ ಹೋಗಬೇಕು. ಹಾಗಾಗಿ ಅದಕ್ಕೆ ಪೋಷಕಾಂಶ ಯಾವುದು? ಮ್ಯೂಸಿಕ್. ದಿವಸಕ್ಕೆ ಸ್ವಲ್ಪ ಹೊತ್ತಾದರೂ ಒಳ್ಳೆ ಮ್ಯೂಸಿಕ್ ಕೇಳಬೇಕು. ಮ್ಯೂಸಿಕ್ ಸ್ಪೆಲ್ಲಿಂಗ್ ನೋಡಿ, MUSIC. M ಮೀನ್ಸ್ ಮೆಲೋಡಿ, M ತೆಗೀರಿ ಅದರಿಂದ. ಯು ಸಿಕ್. ಮನೇಲಿ ತುಂಬ ಬೇಸರ ಆಗ್ತಾ ಉಂಟು, ಏನೋ ಗಡಿಬಿಡಿ ಆಗಿದೆ. ಗಡಿಬಿಡಿ ಆಗಿದೆ ಅಂತಾದರೆ ಮಾತು ಸ್ವಲ್ಪ ಕಡಿಮೆ ಮಾಡಿ, ಸರಿ ಆಗ್ತದೆ ಅದು. ವಿಧಿಗೆ ನೀ ಕಾರ್ಯ ನಕ್ಷಯ ವಿಧಿಸ ಹೊರಡದಿರುವ ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಹದವರಿತು ಕುದುರಿಸೋನು ಅವನು ಎಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ. ತಾಳಿ ಮೆಲು ಮೆಲುನೊಮ್ಮೆ ದಾಳಿ ರಭಸದಿ ಒಮ್ಮೆ, ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. 2ನೇ ಕ್ಲಾಸಿನ ಮಕ್ಕಳು ಹೋಗುವಾಗ ಹೆಜ್ಜೆಯನ್ನು ಕಚ್ಚಿತಲ್ಲ ಮೊನ್ನೆ. ಯಾರಾದರೂ ಆಲೋಚನೆ ಮಾಡಿದ್ದೇವ? ಆ ಬೆಳಿಗ್ಗೆ ಗೊತ್ತಿತ್ತ ಮಗುವಿಗೆ, ಆ ಹತ್ತಿರ ಹೋಗೋ ತನಕ ಗೊತ್ತಿತ್ತ? ವಿಧಿಗೆ ನೀ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಹದವರಿತು ಕುದುರಿಸನೋವನು ಎಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ. ತಾಳ್ಮೆ ಬೇಕಾಗ್ತದೆ ಬಂಧುಗಳೇ. ಅದಕ್ಕೆ ಆಗ ಬೆಸ್ಟ್ ಏನು ಅಂತ ಹೇಳಿದರೆ, ಹಿಡಿದು ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೇಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದಿಹೇಯ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಒಂದು ಪ್ರಾರ್ಥನೆ. ಪ್ರಾರ್ಥನೆ ಅತ್ಯಂತ ದೊಡ್ಡ ಶಕ್ತಿ.
ಇದಿಷ್ಟನ್ನು ನಾವು ಅಭ್ಯಾಸ ಮಾಡಿಕೊಂಡು, ಇಲ್ಲಾದರೆ ನೋಡಿ ಏನಿಲ್ಲ. ನೀವೀಗ ತುಂಬ ಜನ ಬಂದಿದ್ದೀರಲ್ಲ, ವಿವಿಧ ಉದ್ದೇಶ ಮೆಂಬರ್ಸ್ ಎಲ್ಲ ಬಂದಿದ್ದೀರಿ. ಅಧ್ಯಕ್ಷರು ಬಂದರು, ಅವರು ಸಹ ಬಂದರು, ಇವರು ಸಹ. ಎಲ್ಲ ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಒಬ್ಬರು ಹೇಳುದು, ಅವರು ಕೂತ್ಕೊಳ್ತಾ ಇದ್ದಾರೆ, ಈಚೆ ನೋಡಿ ಅಮ್ಮ, ನಾನು ಸ್ವಲ್ಪ ಹೊತ್ತಿರುವುದು. ಎಲ್ಲ ಕಾರ್ಯಕ್ರಮ ಮುಗಿಸಿ ಊಟ ಆಗಿ ಹೋಗುವಾಗ ಒಬ್ಬರು, ಯಾರು ಆ MC ಮಾಡುವವರು, ಪಕ್ಕದ ಮೇಡಮಲ್ಲಿ ಹೇಳಿ ಹೋಗುದು ಇಷ್ಟೇ, ಏನೇ ಇರಲಿ ನೀವು ಹೀಗೆ ಮಾಡಬಾರ್ದಿತ್ತು ಅಂತ ಒಂದು ವಾಕ್ಯ. ಎಲ್ಲ ಆಗಿ ಹೋಗುವಾಗ ಕೆಳಗೆ ಏನೇ ಇರಲಿ ನೀವು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ ಹೋಗ್ತಾರೆ. ಓ ದೇವರ, ಇವರ ಮಂಡೆ ನೋಡಬೇಕು ಮಾರು. ಮಿಸ್ ಕಾಲು, ಫೋನ್ ತೆಗಿಯೋದಿದ್ರೆ ಮ್ಯಾಸೇಜು, ನಾನೆಂಥ ತಪ್ಪು ಮಾಡಿದ್ದೆ, ರಾತ್ರಿ ನಿದ್ದೆ ಇಲ್ಲ, ಎಷ್ಟೊತ್ತಿಗೆ ನೋಡಿದ್ರು ಮಿಸ್ ಕಾಲ್ಗೆ ಆನ್ಸರ್ ಉಂಟಾ ನೋಡೋದು, ಆನ್ಸರ್ ಇಲ್ಲ, ಆ ದಿವಸ ನಿದ್ದೆ ಇಲ್ಲ, ಮರುದಿವಸ ಹುಡುಕಿಕೊಂಡು ಬರೋದು, ಮನೆಯಲ್ಲಿದ್ದೀರಾ. ಅಲ್ಲ ಎಂಥದ್ದು ನಿನ್ನೆ ಹೋಗುವಾಗ ಹೇಳಿದ್ದು, ಹೀಗೆ ಮಾಡಬಾರ್ದಿತ್ತು ಹೇಳಿ ನೋಡಿ. ಅದರಲ್ಲಿ ಕೆಲವರು ಮಂಡೆಗೆ ಪುರಿ ಬಿಡುವವರಿದ್ದಾರೆ, ಅದು ಈಗ ಹೇಳುವುದಿಲ್ಲ, ಸಮಯ ಬಂದಾಗ ಹೇಳ್ತೇನೆ. ಏನ್ರಿ, ಎಷ್ಟು ನಿದ್ದೆ ಇಲ್ಲದೆ ಉಂಟು ಚಿಕ್ಕ ಚಿಕ್ಕ ವಿಷಯಕ್ಕೆ. ಆಗೋದಾದರೆ ಹೇಳು, ಆಗೋದಿಲ್ವಾ ಹೋಗು. ಇಲ್ಲಿ ಇದರಿಂದ ಸಮಸ್ಯೆ ಆಗೋದು ಆವತ್ತು ಮನೆಯ ಸ್ವಾಸ್ಥ್ಯ ಏನು ಅಂತ. ಆ ಹೇಳಿದ ಒಂದು ವಾಕ್ಯದಲ್ಲಿ ರಾತ್ರಿಗೆ ಅಡಿಗೆ ಇಲ್ಲ, ಮಧ್ಯಾಹ್ನದ್ದೇ ಬಿಸಿ ಮಾಡೋದು, ಮಕ್ಕಳು ಮಾತಾಡಿದರೆ ಸಿಟ್ಟು, ಗಂಡ ಮಾತಾಡಿದರೆ ಸಿಟ್ಟು, ಇವ್ರು ಹೇಳಿದ್ದು ಪುರಿ ಬಿಟ್ಟದ್ದು, ನೀವು ಹಾಗೆ ಮಾಡಬಾರ್ದಿತ್ತು. ಇಂಥದ್ದೆಲ್ಲ ಜೀವನದಲ್ಲಿ ಬರ್ತಾ ಇರ್ತದೆ. ನಮ್ಮ ಮಾನಸಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಬೇಕಾದ್ರೆ 4 ಜನ ಏನು ಹೇಳ್ಬೋದಾ, 4 ಜನ ಏನು ಹೇಳ್ಬೋದಾ, 4 ಜನ, ಆ 4 ಜನ ಯಾರು? ನಮಗೆ ಗೊತ್ತುಂಟಲ್ಲ, ಸೋಲ್ ಸರ್ವಿಸ್ ಸ್ಮೈಲ್. ಎಷ್ಟು ಸಮಯ ನಾಟಕ ಮಾಡಿ ಬದುಕಬಹುದು ಹೇಳಿ, ಹಿಂಸೆಲ್ವ ಅದು? ಎಲ್ಲರೂ ಮುಖವಾಡ ಹಾಕ್ಕೊಂಡೇ ಬದುಕೋದು ಬಿಡಿ. ಒಂದು ಮನೆಗೆ ನೆಂಟರು ಬಂದ್ರಂತೆ, ಒಂದು 31ನೇ ತಾರೀಕಿಗೆ, ಟೈಮ್ ಆಗಲಿಲ್ಲಲ್ಲ ಮೇಡಮ್, 31ನೇ ತಾರೀಕಿಗೆ ಫೋನು ಬಂತು ಗಂಡನಿಗೆ, ನಾಳೆ ನಿಮ್ಮ ಮನೆಗೆ ನಾವು 12 ಜನ ಬರ್ತಾ ಇದ್ದೇವೆ ಅಂತ. ಆಯಿತು ಹೇಳಿದ ಗಂಡ ಫೋನ್ ಕಟ್ ಮಾಡಿ ಹೆಂಡತಿಯಲ್ಲಿ ಹೇಳಿದ, ನಿನ್ನ ಕಡೆಯವರು 12 ಜನ ಬರ್ತಾರಂತೆ. ಕೆಲವು ಮನೆಯಲ್ಲಿ ಅದುಂಟು, ಬರುವ ನೆಂಟರು ಯಾರ ಕಡೆಯವರು ಅಂತ. ಕೆಲವು ಮನೆಯಲ್ಲಿ ಗಂಡನ ಕಡೆಯವರಿದ್ದರೆ ಬೀಟ್ರೋಟು ಸಾಕಾಗ್ತದೆ, ಹೆಂಡತಿ ಕಡೆಯವರಾದರೆ ಹರಿಪ್ರಸಾದಿಂದಲೇ ಆಗಬೇಕು ಅಥವಾ ಅಶ್ವಿನಿಯಿಂದ ಆಗಬೇಕು. ಇದು ವಯಸ್ಸು ವರ್ಷ ಆಗಲಿಕ್ಕೂ ಸಾಕು. ಯಾವ ಕಡೆಯವರು? ನಿನ್ನ ಕಡೆಯವರು 12 ಜನ ಬರ್ತಾರಂತೆ, ಬರಲಿ ಹೇಳಿದ್ರು, ಬರಲಿ ಹೇಳಿದರೆ 250 ರೂಪಾಯಿ ಅಷ್ಟು ಲೋನ್ ಉಂಟು ಕಟ್ಟಲಿಕ್ಕೆ. ಈಗ ನಾನು ಇವತ್ತು ಸಾಲ ಮಾಡಬೇಕಾ ಮತ್ತೆ ಅವರಿಗೆ ಬರಲಿಕ್ಕೆ? ಮಧ್ಯಾಹ್ನ ಊಟಕ್ಕೆಲ್ಲ ನಿಂತರೆ ಅವರಿಗೆ ಅದು ಇದು ಎಲ್ಲ ಆಗುವಾಗ ಆಯ್ತೆಷ್ಟು? ಅಷ್ಟೊತ್ತಿಗೆ ಎಂತ ಹೇಳಿದ್ಲು, ಬೊಗಳ್ಬೇಡಿ ಅಂದರೆ ತುಂಬ ವರ್ಷ ಆಗಿದೆ ಅಂತ ಅರ್ಥ ಮದುವೆ ಆಗಿ. ಬೊಗಳ್ಬೇಡಿ, ನೀವು ಅರ್ಧ kg ಸಕ್ಕರೆ 4 ಲಿಂಬೆಹಣ್ಣು ತಂದಿಡಿ. ಅವರು ಬಂದು ಕೂತ ಕೂಡಲೇ ನಾವು ಜ್ಯೂಸು ಕೊಡುವಾಗ ಜಗಳ ಶುರು ಮಾಡು. ಮಧ್ಯಾಹ್ನ ಊಟಕ್ಕೆ ನಿಂತರೆ ಅಲ್ವ ಖರ್ಚಾಗು. ಪ್ಲ್ಯಾನ್ ಎಲ್ಲ ರೆಡಿ ಆಯಿತು, 12 ಜನ ಬಂದರು ಫಸ್ಟ್ ಬಸ್ಸಿಗೆ. ಜ್ಯೂಸ್ ಕೊಡುವಾಗ ಜಗಳ ಶುರುವಾಯಿತು. ಜಗಳ ಜೋರಾಯಿತು. ಗಂಡ ತೆಗೆದು ಹೆಂಡತಿಯ ಕಪಾಳಕ್ಕೊಂದು ಚಾಟಲ್ಲ ಇಟ್ಟ. ಹೆಂಡತಿ ಸೀದಾ ಕಿಚನಿಗೆ ಹೋಗಿ ಲಟ್ಟಣಿಗೆ ತಗೊಂಡು ಬಂದು ನಡು ನೆತ್ತಿಗೊಂದು ಠಾಯ್ ಇಟ್ರು. ಬಂದ ನೆಂಟರಿಗೆ ಆಯಿತು. ಇನ್ನು ತವ ಹಿಡ್ಕೊಂಡು ಹೊಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಸೇಮಿಗೆ ಮನೆವಿ ನೀವು ಹೊಡ್ಕೊಂಡ್ರೆ ನಾವು ಧರ್ಮಕ್ಕೆ ಸಾಯ್ಬೇಕಿಲ್ಲ, ಹೋಗು ಅಂತೇಳಿ ಅರ್ಧ ಲೋಟ ಸರ್ಬಾತು ಕೊಡೋದು, ಎಲ್ಲಿಗೆ ಹೋದ್ರು ಅಂತ ಇಲ್ಲ. ಇನ್ನು ನೋಡಿ ಸಮಾಧಾನ ಮಾಡ್ಕೊಳ್ಳೋದು. ನಾಟಕ ಆಯ್ತು, ಸಮಾಧಾನ ಮಾಡು, ನಿಲ್ಲಿಸ್ಬೇಕಾ?
ಬೇಡವಾ? ಹಾಗಾದರೆ ಎಲ್ಲರೂ ಇಲ್ಲಿ ಕೇಳಬೇಕು ಮಾತ್ರ. ಸಮಾಧಾನ ಮಾಡಬೇಕಲ್ಲ, ಸಮಾಧಾನ ಮಾಡಲಿಕ್ಕೆ ಶುರು ಮಾಡಿ. ಗಂಡ ಹೊರಗೆ ನಿಂತು ಹೆಂಡತಿಯನ್ನು ನೋಡಿ ಸಮಾಧಾನ ಮಾಡೋದು. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ, ಮುನಿಸೇತಕ್ಕೆ ಈ ಬಗೆ ಮೂಡಿದೆ. ಹೆಂಡತಿಗೆ ಇವರು ಓದದ್ದು ಗೊತ್ತಿಲ್ಲ. ಹೆಂಡತಿ 2 ಕ್ಯಾಪ್ಸಿಕಮ್ ಹಿಡ್ಕೊಂಡು ಅಡಿಗೆ ಗೊಣೆಯಲ್ಲಿ ಮೆಣಸು ತರುವೆ, ನಿನ್ನ 2 ಕಣ್ಣಿಗೂ ಪುರುಂಚುವೆ. ಪದ್ಯ ಹೇಳ್ತೀನಿ, ನಾನು ತಲೆ ಬಿಸಿಯಲ್ಲಿದ್ದೇನೆ, ಪದ್ಯ ಹೇಳ್ತೀನಿ. ಅಷ್ಟೊತ್ತಿಗೆ ಗಂಡ ಹೇಳಿದ, ಶೀಲು ಅವ್ರು ಹೋದ್ರು ಬಾ, ಅವ್ರು ಹೋದ್ರು ಶೀಲು ಬಾ. ನೋಡ ಶೀಲು ಇಲ್ಲಿಗೆ ಹೊಡೆದದ್ದು ಶೀಲು ಬಂದಿದ್ದ. ನಿಜವಾಗಿ ನೋವಾಗಿದೆ ಚಿನ್ನ, ನಿಜವಾಗಿ ನೋವಾಗಲಿಲ್ಲ. ಗಂಡ ಹೆಂಡತಿಯಲ್ಲಿ ಕೇಳೋದು ನಿಜವಾಗಿ ನೋವಾಗಿದ ಅಂತ, ಹೆಂಡತಿ ಗಂಡನಲ್ಲಿ ಕೇಳೋದು ನಿಜವಾಗಿ ನೋವಾಗಿದ ಅಂತ. ಇವರು ನಿಜವಾಗಿ ನೋವಾಗಿದ ಹೇಳುವಾಗ ಚಾಯಾರು ಇಡುವುದು. ಅವರಿಗೆ ಬಂದವರಿಗೆ ಕೂತ್ಕೊಳ್ಳಿ ಚಾಯಾರು ಇಡು. ನಮ್ಮ ಕೆಲವು ಸರ್ತಿ ನಮಗೆ ಹಾಗೆ ನಮ್ಮ ಮನೆಯಲ್ಲಿ ಕರೆಂಟ್ ಹೋದರೆ ನಾವು ಫಸ್ಟ್ ನೋಡೋದು ಪಕ್ಕದ ಮನೆ. ಅಲ್ಲಿ ಇಲ್ಲಾದರೆ ನಮಗೊಂದು ಸಮಾಧಾನ, ಅಲ್ಲಿಯೂ ಇದ್ದರೆ ನಮಗೆ ಶುರುವಾಯಿತು. ನಿಜವಾಗಿಯೂ ನೋವಾಗಿದ ಹೇಳುವಾಗ 4 ಕಿಟಕಿಯಿಂದ ನೆಂಟರು ಹೇಳ್ತಾ ಇದ್ದಾರೆ ಅಂತ, ನಾವು ನಿಜವಾಗಿ ಹೋಗಲಿಲ್ಲ, ಇಲ್ಲೇ ಇದ್ದೇವೆ ಅಂತ. ಹಾಗಾಗಿ ಅದಕ್ಕೆ ಹೇಳಿದ್ದು, ಸ್ವಾಸ್ಥ್ಯ ಜೀವನ ಬೇಕು ಅಂತ ಆದರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಗೊತ್ತಿದ್ದ ವಿಷಯ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಗೊತ್ತಿರಬೇಕು. ಕೆಲವು ವಿಷಯ ಮಕ್ಕಳ ಎದುರಲ್ಲಿ ನಾವು ಮಾತಾಡಬಾರ್ದು. ಅಪ್ಪನಿಗೆ ಮಗು ಬೈತಾ ಇದ್ದರೆ ಅಮ್ಮ ಆದವಳು ಹೇಳಬೇಕು, ಪಾತೆರೆ ಅಂಡ ಜಾಗ್ರತೆ, ಅವು ನಿನ್ನ ಅಪ್ಪ ಏತು ಭಂಗ ಬರಂದುಲ್ಲೇರು ಗೊತ್ತುಂಡ, ಈ ಪಾತೆರ ಬಲ್ಲಿ. ಅಮ್ಮನಿಗೆ ಬೈಯುವಾಗ ಅಪ್ಪ ಹೇಳಬೇಕು, ನೆರಿಯಾಂಡ ಜಾಗ್ರತೆ, 9 ತಿಂಗಳು ಹೊತ್ತು 1 ದಿನ ಹೆತ್ತು ಬಾಯಿಗೆ ತುತ್ತು ಕೆನ್ನೆಗೆ ಮುತ್ತು ಕೊರದು ಸಾಂಕದಲ್ಲ. ನಾವೇ ಒಳಗೆ ಸರಿ ಇಲ್ಲದೆ ಈರೆಗೆ ಕಲ್ಪ ಅವಡಂಡ ಆಯನೇ ಅವಡತ್ತಿ ಒಯ್ಕಲಾಯ ಮಲ್ಲ ಅವಡು ಈರೇನು ಜೋಡುಡು ಆಕಾಯಿಜಿ ಯಾಣ ತೂಳಿ ಅಂತ ಹೇಳಿದರೆ ಬಿರುಕು ಬಿಟ್ಟದ್ದು ಯಾವಾಗ ಭೂಕಂಪ ಆಗ್ತದೆ ಗೊತ್ತಿಲ್ಲ. ಹಾಗಾಗಿ ನನಗೆ ಕೊಟ್ಟ ಸಬ್ಜೆಕ್ಟ್ ಅದು ಸಾಮಾಜಿಕ ಸ್ವಾಸ್ಥ್ಯದಲ್ಲಿ ಮಹಿಳೆಯರ ಪಾತ್ರ. ಕೆಲವು ಸರ್ತಿ ಸಬ್ಜೆಕ್ಟ್ ಬಿತ್ತು ಮಾತಾಡ್ತಾರೆ. ಒಂದು ಊರಿನಲ್ಲಿ ಹಾಗೆ ಆಯ್ತಂತೆ. ಒಂದು ಊರಿನಲ್ಲಿ ಇವರೇ ಒಂದು ಕುರ್ಸಿ ಕೊಂಡೋಗ್ಲಿಕ್ಕೂ ಬಿಡುವುದಿಲ್ಲ ಮಾತ್ರ ಅವರನ್ನು. ಒಂದು ಊರಿನಲ್ಲಿ ಜೀವನಾಧಾರವಾಗಿದ್ದಂಥ ಗಂಡನನ್ನು ಕಳೆದುಕೊಂಡ ಹೆಂಗಸರೆಲ್ಲ ಸೇರಿ ಒಂದು ವಿಧವೆಯರ ಸಂಘ ಮಾಡಿದ್ರು. ಆ ಸಂಘದ ಉದ್ಘಾಟನೆ ಆದಿತ್ಯವಾರ ದೊಡ್ಡ ಮನುಷ್ಯನನ್ನು ಕರೆದಿದ್ದಾರೆ. ಅವರು ಅಲ್ಲಲ್ಲಿ ಕಾರ್ಯಕ್ರಮ ಮುಗಿಸಿ ಬರುವಾಗ ಲೇಟು, 1 ಗಂಟೆ ಲೇಟು. ಬಂದ ಕೂಡಲೇ ಹೇಳಿದ್ರು, ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಲೇಟ್ ಆಗ್ತದೆ, ವಿಧವೆಯರ ಸಂಘ ಉದ್ಘಾಟನೆ ಮಾಡ್ತೇನೆ, ಎಲ್ಲುಂಟು ದೀಪ. ದೀಪ ಉರಿಸಿದ್ರು. ಉದ್ಘಾಟಕರಿಂದ ಅನಿಸಿಕೆ, ಉದ್ಘಾಟಕರು ಬಂದು ಶುರು ಮಾಡಿದ್ರಂತೆ, ನನಗೆ ವಿಧವೆಯರ ಸಂಘ ಉದ್ಘಾಟನೆ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಪ್ರತಿ ಊರಿನಲ್ಲೂ ವಿಧವೆಯರ ಸಂಘ ಆಗಬೇಕು, ಆದಷ್ಟು ಸದಸ್ಯರು ಹೆಚ್ಚಾಗಬೇಕು. ನನಗೆ ಗೊತ್ತಿರಲಿಲ್ಲ, ಇಲ್ಲಾದರೆ ನನ್ನ ಹೆಂಡತಿಯನ್ನು ಮೆಂಬರ್ ಮಾಡ್ತಿದ್ದೆ. ನಾವು ಪ್ರೈಮರಿಯಲ್ಲಿ ಪಾಠ ಮಾಡುವಾಗಲೂ ಹಾಗೆ, ಮಕ್ಕಳಿಗೆ ಡೈರೆಕ್ಟ್ ಪಾಠದ ಹೆಸರು ಹೇಳಬಾರ್ದು, ಹೇಳ್ತಾರೆ ಅವರ ಬಾಯಿಂದಲೇ ಬರಬೇಕು ಅಂತ. ನಾನೊಂದು ದಿವಸ ಏನು ಉಪ್ರಾಟೆ ಲಾಗ ಹಾಕಿದ್ರು ಮಕ್ಕಳ ಬಾಯಿಂದ ಬರುವುದಿಲ್ಲ. ಮತ್ತೆ ನಾನೇ ಕೇಳಿದೆ, ಭಾರತದ ರಾಷ್ಟ್ರೀಯ ಹೂ ಯಾವುದು ಹೇಳಿದ್ರು, ತಾವರೆ ಹೇಳಿದರು. ತಾವರೆಗಿರುವ ಇನ್ನೊಂದು ಹೆಸರು ಹೇಳೋದು ಹೇಳಿದ್ರು,
ಕಮಲ ಹೇಳಿದರು, ಸಾಕು ಕೂತ್ಕ ಹೇಳಿದೆ. ಹೆಣ್ಣು ದೇವರನ್ನು ಏನು ಅಂತ ಕರೀತಾರೆ? ದೇವಿ ಅಂತ ಕರೀತಾರೆ. ಸಾಕು ಕೂತ್ಕ. ಸತ್ತ ಮೇಲೆ ಯಾವುದರಲ್ಲಿ ಕೊಂಡೋಗ್ತಾರೆ ಮಗ? ಚಟ್ಟದಲ್ಲಿ ಕೊಂಡೋಗ್ತಾರೆ. ಸಾಕು ಕೂತ್ಕ. ನಾನು ಯಾರು ಹೇಳಿ? ನೀವು ಉಪಾಧ್ಯಾಯರು. ಇಷ್ಟು ಸಾಕು ಹೇಳಿ ಪಾಠದ ಹೆಡ್ಡಿಂಗ್ ಬರೆದೆ, ಕಮಲಾದೇವಿ ಚಟ್ಟೋಪಾಧ್ಯಾಯ. ಬರಬೇಕಲ್ಲ ಬಾಯಲ್ಲಿ, ಮತ್ತೆಂಥ ಕರ್ಮ ಸಾಯು. ಕಮಲ ಬಂದಿದೆ, ದೇವಿ ಬಂದಿದೆ, ಚಟ್ಟ ಬಂದಿದೆ, ಉಪಾಧ್ಯಾಯ ಬಂದಿದೆ. ಹಾಗಾಗಿ ಬಂಧುಗಳೇ, ಸ್ವಾಸ್ಥ್ಯ ಇನ್ನೊಂದು ದೊಡ್ಡದು. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಾಸ್ಥ್ಯ ಇವತ್ತು ಹಾಳಾಗಲಿಕ್ಕೆ ಕಾರಣ, ಯಾವ ಮನೆಯಲ್ಲಿ ಸಂಸಾರದವರು ತಾಳಬೇಕೋ ಆ ಮನೆಯಲ್ಲಿ ಒಂದು ತಾಳಬೇಕು ಹೇಳಿ. ಭಜನೆ ದೂರ ಆಗಿದೆ. ಎರಡನ್ನು ಸೇರಿಸುವ ತಾಳ ಹೊಡೆಯುವ ಹೊತ್ತಿಗೆ ನಾಲ್ಕನ್ನು ಕೊಲ್ಲುವ ಪಬ್ಜಿಗೆ ಮಾಡ್ತಾ ಇರ್ತಾರೆ ಮಕ್ಕಳು. ಮತ್ತು ಧಾರಾವಾಹಿಗಳ ಕತೆ ನಿಮಗೆ ಗೊತ್ತುಂಟು. ಒಳ್ಳೆ ಧಾರಾವಾಹಿಗಳು ಕೂಡ ಇದೆ. ಕೆಲವುದರಲ್ಲಿ 3 ಗಂಡ 3 ಹೆಂಡತಿಗಿಂತ ಕಡಿಮೆಯ ಧಾರಾವಾಹಿ ಇಲ್ಲ. ನಮ್ಮ ಮನೆಯಲ್ಲಿ ಏನು ಜಗಳ ಆಗದಿದ್ದರೂ ಬಿಗ್ ಬಾಸಿನವರು ಹೇಳಿಕೊಡ್ತಾರೆ ಹೇಗೆ ಜಗಳ ಮಾಡೋದು ಅಂತ. ಇದೆಲ್ಲ ನೋಡಬಾರದು ಅಂತ ನಾನು ಹೇಳುವುದಿಲ್ಲ. ಆದರೆ ಸೂರ್ಯಾಸ್ತದ ಹೊತ್ತಿಗೆ ಅಥವಾ ಯಾವುದೇ ಹೊತ್ತಿಗೆ ಒಂದು ತಾಳದ ಶಬ್ದ ಆದರೂ ಆಗಬೇಕು. ಆಗ ಮೊದಲು ಕುಟುಂಬ ವ್ಯವಸ್ಥೆ ಒಟ್ಟಾಗಲಿಕ್ಕಿದ್ದ ಏಕೈಕ ವ್ಯವಸ್ಥೆ ತಾಳ, ಪರಸ್ಪರ ಮಾತುಕತೆ. ಒಂದು 10 ನಿಮಿಷ ಆದರೂ ಊಟ ಮಾಡುವಾಗೆಲ್ಲ ಮಾತಾಡಬೇಕು. ಕೆಲವರು ಹೇಳ್ತಾರೆ ಊಟ ಮಾಡುವಾಗ ಮಾತಾಡಬಾರ್ದು, ಮತ್ತು ಬೇರೆ ಪುರುಸೋತಿಲ್ಲಾದರೆ ಎಂತ ಇನ್ನೊಬ್ಬರ ಮುಖಕ್ಕೆ ರಟ್ಟಬಾರ್ದು ಅಷ್ಟೆ. ಹಾಗಾಗಿ ಅದನ್ನು ಮಾಡಬೇಕು. ಭಾಳ ಖುಷಿಯಾಯಿತು. ಇನ್ನು ಬಹುಶಃ ಗೆಸ್ಟ್ಗಳು ಒಬ್ಬೊಬ್ಬರೇ ಬಂದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಬಹಳ ಚೊಕ್ಕದಾದ ಕಾರ್ಯಕ್ರಮ. ನನ್ನನ್ನು ಯಾಕೆ ಕರೆದಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಕೊಟ್ಟ ಸಬ್ಜೆಕ್ಟಲ್ಲಿ ನನಗೆ ಗೊತ್ತಿದ್ದದ್ದನ್ನು ಕೊಟ್ಟಿದ್ದೇನೆ, ಹೇಳಿದ್ದೇನೆ. ಕಾಳಿಂಗ ಸರ್ಪ ಕುಣಿಸಿದ್ದೇನಾ ಗೊತ್ತಿಲ್ಲ. ಅದಲ್ಲದಿದ್ದರೆ ನಾಗರ ಹಾವು, ಅದಲ್ಲದಿದ್ದರೆ ಕೇರೆ ಹಾವು, ಅದಲ್ಲದಿದ್ದರೆ ಒಳ್ಳೆ, ಅದಲ್ಲದಿದ್ದರೆ ಪಗೇಲ, ಯಾವುದೂ ಅಲ್ಲದಿದ್ದರೆ ನಕ್ಕುರಾದರೂ ಕುಣಿಸಿದ್ದೇನೆ ಅಂತ ಹೇಳುವಂಥ ಒಂದು ನಂಬಿಕೆ ಉಂಟು ನನಗೆ. ಹಾಗಾಗಿ ಇಷ್ಟೊತ್ತುಗಳ ಕಾಲ ನನಗೊಂದು ಅವಕಾಶ ಕೊಟ್ಟಂಥ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಗೌರಿಯವರಲ್ಲ, ಹಾಂ ಗೌರಿ, ಗಣೇಶ ಹಬ್ಬಕ್ಕಿಂತ ಮೊದಲು ಬರುವವರು. ಗಣೇಶ ಹಬ್ಬ ಬರಬೇಕು ಅಂತಾದರೆ ಗೌರಿ ಬರಬೇಕು. ಅಲ್ಲಿ ಒಬ್ಬರು ಬಂದು ನನಗೆ 10 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ಸರಿಯಾ? ಇನ್ನು ಬರಲಿಕ್ಕೆ ಬಾಕಿ ಇದ್ದಾರೆ. ಕಾರ್ಯಕ್ರಮ ಒಳ್ಳೆಯದಾಗಿ ಅಲ್ಲ, ಅವರನ್ನು ಬೇಗ ಬರಲಿಕ್ಕೆ ಹೇಳಿ. ಹೀಗೆ ಒಂದು ಕಡೆ ಆಗಿದೆ. 12ವರೆಗೆ ನಿಲ್ಲಿಸಬೇಕು ಹೇಳಿದ್ದಾರೆ ನನ್ನಲ್ಲಿ. ನಾನು 12:29ಕ್ಕೆ ಧನ್ಯವಾದ ಕೊಡಲಿಕ್ಕೆ ಶುರು ಮಾಡುವಾಗ ಒಬ್ಬರು ಹೀಗೇ ಬಂದು ಹೇಳಿದರು 10 ನಿಮಿಷ ಹೇಳಿದರು. ಹೋಯ್ತು ಮುಂದೆ. ನಮಗೆ ಮತ್ತು ಮಾಸ್ಟರ್ಗಳಿಗೆ ಒಂದು ಜೀರ್ಣಾಂಗ ವ್ಯೂಹದ ಪಾಠ 3 ಪೀರಿಯಡ್ ಮಾಡಲಿಕ್ಕೂ ಗೊತ್ತುಂಟು, ಒಂದು ವಾಕ್ಯದಲ್ಲಿ ಹೇಳಲಿಕ್ಕೂ ಗೊತ್ತುಂಟು. ಮನುಷ್ಯನ ಜೀರ್ಣಕ್ರಿಯೆ ಬಲದ ಕೈಯಲ್ಲಿ ಪ್ರಾರಂಭವಾಗ್ತದೆ, ಎಡದ ಕೈಯಲ್ಲಿ ಕೊನೆ ಆಗ್ತದೆ. ಮತ್ತೆ ಓದ್ಕೊಳ್ತಾರೆ ಮಕ್ಕಳು, ಗೂಗಲಲ್ಲಿ ಉಂಟು. ಹಾಗೆ ನಾವು ಯಾವುದಕ್ಕೂ ರೆಡಿ. ಕೆಲವು ಸರ್ತಿ ನನ್ನನ್ನು ಕರೆಯುವುದೇ ಅದಕ್ಕೆ. ಅವು ಏತುವರು ತುಲ ಪಾತೇರು ಬಿರಿಯ ಅಕ್ಲು ಬಣ್ಣೇಟ ಬಗ್ಲು ಒಂದು ಇಪ್ಪಾಡಂಚಿ. 12ವರೆಗೆ ನಾನು ನಿಲ್ಲಿಸಲಿಕ್ಕೆ ಹೇಳುವಾಗ 10 ಅಂತ ಹೇಳಿದರು. 12:40ಕ್ಕೆ ವಾಪಸ್ ನಿಲ್ಲಿಸುವ ಹೇಳುವಾಗ ಅದೇ ಜನ ಇನ್ನೊಂದು ಸೈಡಿಂದ ಬಂದು 10 ಹೇಳಿ. ಈಗ ನನ್ನನ್ನು ಕಾರ್ಯಕ್ರಮಕ್ಕೆ ಕರೆದವರು ಹೇಳಿದ್ದು, ನಾವು 12ವರೆಗೆ ನಿಲ್ಲಿಸಲಿಕ್ಕೆ ಹೇಳಿದ್ದೇವೆ, ನೀವು ಯಾಕೆ ಮತ್ತೆ ಮತ್ತೆ ಅದನ್ನು ಮುಂದೆ ಕೊಂಡೋಗ್ತಾ ಇದ್ದೀರಿ? ಆಗ ನಾನು ಹೇಳಿದೆ, ಅವರೊಬ್ಬರು ಬಂದು ಹೇಳಿದರು 10 ಅಂತ. ಹಾಗೆ ಮುಂದುವರಿಸಿದ್ದು. ಯಾರು ಹೇಳಿದ್ದು? ಅವರು ಹೇಳಿದ್ದು. ಅವರು ಹೇಳಿದ್ದನ್ನು ಕೇಳುವುದ ನೀವು? ಅವರು ಯಾರು ಗೊತ್ತುಂಟ ನಿಮಗೆ? ಗೊತ್ತಿಲ್ಲ. ಅವರು ಕ್ಯಾಟ್ರಿಂಗ್ನವರು.
ಇಲ್ಲಿ ಊಟಕ್ಕೆ ಬಿಟ್ಟರೆ ಅಲ್ಲಿ ಸಾಂಬಾರು ಮನೆಯಲ್ಲಿಂಟು ಮಾಡಿದ್ದು, ಅದನ್ನು ತರಲಿಕ್ಕೆ ಟೆಂಪೋ ಹೋಗಿದೆ, ಹೋಗಿ ಲೈನ್ ನಿಂತರೆ ಕಷ್ಟ ಅಲ್ಲ. ಅದಕ್ಕೆ 10 ಹೇಳಿದ್ರು. ಆ 10 ಆದರೂ ಟೆಂಪೋ ಹೊರದು ಕಾಣೋದಿಲ್ಲ. ಮತ್ತೊಮ್ಮೆ ಬಂದು 10 ಹೇಳಿದ್ರು. ಹೀಗೆ ಇವರು 10 ಹೇಳಿದ್ದಾರೆ. ಬಹುಶಃ ಗೆಸ್ಟ್ಗಳು ಬಂದು ಮೇಲೆ ಹತ್ತುತ್ತಾ ಇದ್ದಾರೆ ಕಾಣ್ತದೆ. ಹಾಗಾಗಿ ಮತ್ತೆ ಒಂದು ಎಂತ ಗೊತ್ತುಂಟ, ಯಾವುದೇ ವಸ್ತು ಆಗಲಿ ಮಾತಾಗಲಿ ಒಳ್ಳೆದಿರುವಾಗ ಮುಗಿಬೇಕದು, ಮುಖ ಸೆಟ್ಟು ನೆಂತಾಗಬಾರ್ದು ಅಂತ. ಒಂದೇ ಗುಲಾಬ್ ಜಾಮೂನು ಬಡಿಸಬೇಕು, ತಿನ್ಪುಣಾತಿತ್ತು ಹೇಳಿದರೆ ಮದುವೆದಾಲ ಎಡ್ಡೆಜ್ಜಿ ಅಂತ ಹೇಳಿ ಕರ್ಮೋಗ ಆತ ಗುಲಾಬ್ ಜಾಮೂನು ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬೊಬ್ಬರೇ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಇನ್ನು ಯಾರು 10 ಅಂತ ಹೇಳಿದರು, ನಾನು ಹತ್ತಲಿಕ್ಕಿಲ್ಲ, ಇಳಿಯುವುದಿನ್ನು. ಯಾಕಂದರೆ ಅತಿಥಿಗಳೆಲ್ಲ ಬಂದು ಕೂತಿದ್ದಾರೆ. ಊಟದ ಸಮಯ, ಬಹುಶಃ ಊಟ ಉಂಟಾ ಅಂತಲ್ಲ, ಊಟ ಉಂಟಾ ಮಧ್ಯಾಹ್ನ ನಿಮಗೆ? ಇನ್ನೂ ಗ್ಯಾರಂಟಿ ಆಗಲಿಲ್ವ ಅದು? ಊಟ ಉಂಟು. ಊಟ ಉಂಟು ನೋಡಿ, ಅವರು ಹೇಳಿದ ಕಾರಣ ಗ್ಯಾರಂಟಿ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ 2 ಗುಟ್ಟು ಕೀಳುಗಳಿಹವು ಸೃಷ್ಟಿಯಂತ್ರದಲ್ಲಿ. ಕಟ್ಟಿಪವು ಕೋಟೆಗಳ, ಕೀಳಿಪವು ತಾರೆಗಳ, ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ ಹೇಳಿದ್ದಾರೆ. 2 ವಿಷಯ ಇರುವಾಗ ಭಾಷಣ ಮಾಡಬಾರ್ದಂತೆ. ಒಂದು ಹೊಟ್ಟೆಯಲ್ಲಿ ಹಸಿವೆ ಆಗ್ತಾ ಇರುವಾಗ, ಇನ್ನೊಂದು ಮನದಲ್ಲಿ ಮಮತೆ. ಮನದಲ್ಲಿ ಮಮತೆ ಅಂದರೆ ಈಗ ಇಲ್ಲಿ ಬಂದ ನಿಮ್ಮ ಯಾರ್ದಾದ್ರೂ ಒಬ್ಬರ ಮಗುವಿಗೆ ಹುಷಾರಿಲ್ಲ ಅಂತಾದರೆ ನೀವು ಎಷ್ಟು ಭಾಷಣದಲ್ಲಿ ಕೂತರೂ ಕೂಡ ನೆನಪಿರುವುದು ಮಗುವಿದ್ದು ಅಥವಾ ಅಮ್ಮಂದು ಅಥವಾ ಅಪ್ಪಂದು, ಅದಿರಬಾರ್ದು. ಹಾಗಾಗಿ ನಿಮಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಗಬೇಕು ಅಂತಾದರೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಗಿಬೇಕು. ಹಾಗಾಗಿ ನನ್ನ ಮೇಲೆ ಬಹಳ ಪ್ರೀತಿ ಇಟ್ಟು ಇಳಿದ ಮೇಲೆ ನನ್ನನ್ನು ಮೇಡಮ್ ಹೆಚ್ಚು ಧನ್ಯವಾದದಲ್ಲಿ ದೊಡ್ಡ ದೊಡ್ಡ ಶಬ್ದ ಉಪಯೋಗಿಸದೆ, ಮತ್ತು ಶಾಲ್ ಮತ್ತು ಇದು ಕೊಟ್ಟಿದ್ದೀರಿ ಆಲ್ರೆಡಿ ಎಲ್ಲ, ಇನ್ನೂ ನನಗೆ ಎಂತ ಕೊಡಲಿಕ್ಕುಂಟು ಅದನ್ನು ಅಲ್ಲ ಗೊತ್ತಿಲ್ಲ. ಕೆಲವು ಸರ್ತಿ ಅದಕ್ಕೆ ನಾನು 1/4 ಗಂಟೆ ಕಾಯೋದುಂಟು ಅಂತ. ಶಾಲು ಬಂದಾಗಿದೆ, ಈರ್ಪಾಡ್ಲೆ ನಾನು ಮಧ್ಯದಲ್ಲಿ ನಿಂತೇ, ಯಾರಾದ್ರೊಬ್ಬರು ಹಾಕಲಿ ತೊಂದರೆ ಇಲ್ಲ, ಅದರಲ್ಲಿ ದೊಡ್ಡ ಸಂಗತಿ ಇಲ್ಲ. ನಾನು 10 ಕಿಲೋಮೀಟರ್ ಹೋಗಿ ಮುಟ್ತೇನೆ ಅಷ್ಟೊತ್ತಿಗೆ. ಆ ಶಾಲಲ್ಲಿ ತಲೆಯಲ್ಲಿ ಇದು ತೆಗಿಲಿಕ್ಕೂ ಆಗೋದಿಲ್ಲ ಅಂತ ಶಾಲು ಹಾಕಲಿಕ್ಕೆ 10 ನಿಮಿಷ ಕಾಯಿದೆ ಯಾಕೆ? ಹಾಗಾಗಿ ಅದೆಲ್ಲ ಚಿಕ್ಕ ವಿಷಯ, ಫಾರ್ಮ್ಯಾಲಿಟೀಸ್ ಎಲ್ಲ ಇಲ್ಲ. ಹಾಗಾಗಿ ನನ್ನನ್ನು ಹೆಚ್ಚು ಒತ್ತಾಯ ಮಾಡದೆ ನನಗೆ ಹೋಗುವಾಗ ಒಂದು ಬೊಂಡ ಕೊಡ್ತೇನೆ ಹೇಳಿದ್ದೀರಿ ನೋಡಿ. ಅವರಿಗೆ ಮುಗಿದ ಅವರು ಈಚೆ ಲೋಕದಲ್ಲಿಲ್ಲ, ಇವರೇ ಸಂಘ. ಯಾಕಂದರೆ ಇವೊಂದು ಆಯ್ತಲ್ಲ ಅಂತ ಹೋಗ್ಲಿ ಅಂತ, ಇವರೇ ಬೊಂಡ ಕೊಡ್ತೇನೆ ಹೇಳಿದ್ದೀರಿ ನೋಡಿ. ಬಂದ ಕೂಡಲೇ ಎಷ್ಟು ಚಂದ ಮಾತಾಡಿದ್ದಾರೆ ಗೊತ್ತುಂಟ ನನ್ನಲ್ಲಿ. ಸರಿ ಹಾಗೆ ಸರಿ ಹೀಗೆ ಸರಿ. ಈಗ ನಿಲ್ಲಿಸ್ಲಿಕ್ಕೆ ಹಾಕುವ ನನಗೆ ಕೆಳಗೆ ಹೋಗೋದೆಲ್ಲಿಂದ ಅಂತ ಅದ್ರ ದಾರಿ ಗೊತ್ತಿರಬೇಕು. ಕೆಲವು ಸರ್ತಿ ಹಾಗೆ ಆಗ್ತದೆ. ಒಂದು ತಗೊಳ್ಳಿ, ಇನ್ನೂ ಅವರಲ್ಲಿ ಮಾತಾಡಿ ಸುಖ ಇಲ್ಲ. ನಂದು ಮುಗಿಯಿತು ಅಂತ. ಒಂದು ಕಡೆ ಜಲ ಸಂರಕ್ಷಣಾಧಿಕಾರಿ ಬಂದ್ರಂತೆ ನೀರು ಟೆಸ್ಟ್ ಮಾಡಲಿಕ್ಕೆ ಕೆರೆಗೆ ಬಗ್ಗುವಾಗ ಬುಡುಮ ಬಿದ್ದರು. ಬಿದ್ದ ಕೂಡಲೇ ಊರಿನವರೆಲ್ಲ ಸೇರಿದ್ರು, ವಿವಿಧೋದ್ದೇಶದವರೆಲ್ಲ ಸೇರಿ ಎತ್ತಿದ್ರು. ಎತ್ತಿ ಅರ್ಧಕ್ಕೆ ಬರುವಾಗ ಅಟೆಂಡರ್ ಒಂದು ಕಾಗದ ಇಟ್ಕೊಂಡು ಬರ್ತಾ ಇದ್ದಾನಂತೆ. ಎಲ್ಲರೂ ಕೇಳಿದರು, ಎಂಥದ್ದು ಅದು ಕಾಗದ? ಅದು ಅವರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿದೆ ಹೇಳಿದಂತೆ. ಬಿಟ್ಟರು. ಟ್ರಾನ್ಸ್ಫರ್ ಆದವನನ್ನು ಎತ್ತುವುದೆಂತಕ್ಕೆ ಅಂತ. ಭಾಳ ಖುಷಿಯಾಯಿತು ಬಂಧುಗಳೇ. ಹೀಗೆ ನಗನಗ್ತಾ ಇರಬೇಕು. ನಾವು ನಗಬೇಕು, ಎಲ್ಲಿ ನಗಬೇಕು ಅಲ್ಲಿ ನಗಬೇಕು. ನಮ್ಮ ತಾಪತ್ರೆಗಳು 1000 ಇರ್ತದೆ, ಅದನ್ನು ಬಿಟ್ಟು ನಗನಗ್ತಾ ಮನೆಯಲ್ಲಿ ಸಹ ನಗನಗ್ತಾ ಆಡಿದ ತಪ್ಪುಗಳೆಲ್ಲ ಮಾಡಿದ್ದೆಲ್ಲ ಮರೀತಾ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ನಮ್ಮದಾಗಲಿ ಎಂಬ ಮಾತಿನೊಂದಿಗೆ ಇಷ್ಟೊತ್ತು ನನಗೆ ಅವಕಾಶ ಕೊಟ್ಟು ಇಷ್ಟು ಚೆನ್ನಾಗಿ ಕೇಳಿದಂಥ ನಿಮಗೆ ನನ್ನ ವೈಯಕ್ತಿಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲಿ ಸರ್, ಊಟ ಮಾಡಿ ಹೋಗಿ ಸರ್ ಅಂತ ಒತ್ತಾಯ ಮಾಡದೆ ನನಗೊಂದು ಬೊಂಡ ಕೊಡ್ತೇನೆ ಹೇಳಿದ್ದೀರಿ, ಅದನ್ನು ಕೊಟ್ಟು ನಿಮಗೆ ದೋಷ ಕಾಣದ ಹಾಗೆ ರೆಡಿ ಇದೆ. ಅದನ್ನು ಕೊಟ್ಟು ನನ್ನನ್ನು ನನ್ನಷ್ಟಕ್ಕೆ ಹೋಗಲಿಕ್ಕೆ ಬಿಡಬೇಕಾಗಿ ಎಲ್ಲ ಅತಿಥಿಗಳಲ್ಲಿ ಮತ್ತು
ಇಲ್ಲಿಯ ಸಂಸ್ಥೆಯ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತಾ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.